ಹರಿ ಓಂ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಮನವಮಿಯ ಪರ್ವಕಾಲ. ಇಂತಹ ರಾಮನವಮಿಯ ಪರ್ವಕಾಲದಿಂದಾಗಿ ಹನುಮ ಜಯಂತಿ ತನಕ ಅಂದರೆ ಒಂದು ವಾರಗಳ ಕಾಲ ನಿರಂತರವಾಗಿ ನಾವು ಆ ಪರಮಾತ್ಮನ ರಾಮಾವತಾರದ ದಿವ್ಯವಾದಂತಹ ಕಥೆಯನ್ನು ಹೇಳಲಿಕ್ಕೆ ಇಲ್ಲಿ ಕುಳಿತಿದ್ದೇವೆ. ಈ ಒಂದು ವಾರದ ಜ್ಞಾನ ಕಾರ್ಯ ಅದು ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಗಣಪತ್ಯಂತರ್ಗತನಾದಂತಹ ವಿಶ್ವಂಭರ ರೂಪಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ರಾಮಾಯಣದ ಯಥಾಮತಿಯಾದಂತಹ ಚಿಂತನೆಯನ್ನು ಒಂದು ವಾರಗಳ ಕಾಲ ಎಷ್ಟಾಗುತ್ತೋ ಅಷ್ಟು ಚಿಂತನೆಯನ್ನು ನಡೆಸೋಣ. ಭಗವಂತ ಭೂಮಿಯಲ್ಲಿ ಅನೇಕ ಅವತಾರಗಳನ್ನು ಮಾಡ್ತಾನೆ. ಆ ಅವತಾರಗಳನ್ನು ನಾವು ಯಾಕೆ ಮಾಡ್ತಾನೆ ಅಂತ ಅಂದ್ಕೊಂಡಿರ್ತೀವಿ ಅಂದರೆ ಸಾಮಾನ್ಯವಾಗಿ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಅಂತ. ಆದರೆ ಶಾಸ್ತ್ರ ತಿಳಿಸುತ್ತೆ, ಮರ್ತ್ಯಾವತಾರ ಸ್ತಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ ಅಂತ. ಪರಮಾತ್ಮ ಕೇವಲ ದುಷ್ಟರನ್ನು ಸಂಹಾರ ಮಾಡಬೇಕು ಅಂತ ಅವತಾರ ಮಾಡಿದರೆ ಅವತಾರ ಮಾಡುವ ಪ್ರಮೇಯವೇರಿರಲಿಲ್ಲ. ಯಾಕೆಂದರೆ ಅಲ್ಲೇ ಕುಳಿತುಕೊಂಡು ಪರಮಾತ್ಮ ಅವರು ಸಂಹಾರ ಮಾಡಬಹುದಾಗಿತ್ತು. ಮತ್ತು ಪರಮಾತ್ಮ ಯಾಕೆ ಭೂಮಿಯಲ್ಲಿ ಅವತಾರ ಮಾಡ್ತಾನೆ ಅಂತ ಹೇಳಿದ್ರೆ ಕೇವಲ ದುಷ್ಟ ಸಂಹಾರಕ್ಕೋಸ್ಕರ ಅಲ್ಲ, ಪರಮಾತ್ಮ ಮಾನವನಾಗಿ ಅವತಾರ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಮಾನವರಿಗೆ ಶಿಕ್ಷಣ ಮಾಡಲಿಕ್ಕೋಸ್ಕರ ಅಂತ. ಅಂದರೆ ಯಾವ ರೀತಿಯಾಗಿ ನಾವು ಮಾನವರಾದರೂ ಇರಬೇಕು ಎಂಬುದಾಗಿ ಧರ್ಮದ ಶಿಕ್ಷಣವನ್ನು ಕೊಡಲಿಕ್ಕೋಸ್ಕರ ಪರಮಾತ್ಮ ಭೂಮಿಯಲ್ಲಿ ಮಾನವನಾಗಿ ಅವತಾರ ಮಾಡ್ತಾನೆ ಅಂತ ಶಾಸ್ತ್ರ ತಿಳಿಸುತ್ತೆ. ಆದರೆ ಪರಮಾತ್ಮನ ಎಲ್ಲ ಮಾನವ ಅವತಾರಗಳು ಅದನ್ನು ನಾವು ಫಾಲೋ ಮಾಡಲಿಕ್ಕಾಗೋದಿಲ್ಲ. ಉದಾಹರಣೆಗೆ ವಾಮನಾವತಾರ ಹುಟ್ಟಿದ ತಕ್ಷಣ ಆದಷ್ಟು ಶೀಘ್ರದಲ್ಲಿ ಬೆಳೆದು ಬಿಟ್ಟ. 8 ವರ್ಷಕ್ಕೆ ಬಂದ, ಉಪನಯನ ಆಯಿತು, ನೇರವಾಗಿ ಬಲಿಚಕ್ರವರ್ತಿಯ ಅರಮನೆಗೆ ಹೋದ, ದಾನ ಬೇಡಿದ, ತ್ರಿವಿಕ್ರಮನಾಗಿ ಬೆಳೆದ, ಅವನನ್ನು ಪಾತಾಳಕ್ಕೆ ತಳ್ಳಿದ, ತಾನು ಅಲ್ಲಿ ಹೋಗಿ ಅವನ ದ್ವಾರಪಾಲಕನಾಗಿ ನಿಂತ್ಕೊಂಡ್ಬಿಟ್ಟ. ಹಾಗಾಗಿ ವಾಮನಾವತಾರವನ್ನು ಫಾಲೋ ಮಾಡಲಿಕ್ಕಾಗೋದಿಲ್ಲ. ಇನ್ನು ರಾಮಾವತಾರ ಅತ್ಯಂತ ಉಗ್ರವಾದಂತಹ ಅವತಾರ. ಸ್ವತಃ ತನ್ನ ತಾಯಿಯ ಶಿರಚ್ಛೇದವನ್ನು ಮಾಡಿದಂತಹ ಅವತಾರ. 21 ಬಾರಿ ಸಮಗ್ರ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ರಾಜರನ್ನು ಸಂಹಾರ ಮಾಡಿದಂತಹ ಅವತಾರ. ಅದನ್ನು ಫಾಲೋ ಮಾಡಲಿಕ್ಕಾಗೋದಿಲ್ಲ ನಮಗೆ. ಇನ್ನು ಕೃಷ್ಣನ ಅವತಾರವಂತೂ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಕೃಷ್ಣ ನುಡಿದಂತೆ ನಡಿ ಅಂತ ಹೇಳ್ತಾರೆ, ಅವನು ನಡೆದಂತೆ ನಡಿಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕೆಂದರೆ 16,108 ಜನ ಹೆಂಡತಿಯರು, ಕಳ್ಳತನ, ಅದು ಇದು ಅಂತ ಅದೆಲ್ಲ ಲೀಲೆಯಾಗಿದ್ದರೂ ಕೂಡ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಬುದ್ಧ ಅವತಾರವಂತೂ ಮೋಹಕ ಅವತಾರ, ದುಷ್ಟ ಜನರನ್ನು ಮೋಹ ಮಾಡಲಿಕ್ಕೆ ಆದಂತಹ ಅವತಾರವೇನೆ. ಕಲಿಕೆಯ ಅವತಾರ ಅಂತೂ ದುಷ್ಟರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಆದಂತಹ ಅವತಾರ. ಇನ್ನು ವೇದವ್ಯಾಸ ಅವತಾರ, 18 ಪುರಾಣಗಳು, ವೇದ ವಿಭಾಗ, ಹೀಗೆ ಪರಮಾತ್ಮ ಮನುಷ್ಯ ರೂಪದಿಂದಾಗಿ ಯಾವ ಅವತಾರಗಳನ್ನು ಮಾಡಿದ್ದಾನೋ ಆ ಯಾವ ಅವತಾರಗಳನ್ನು ನಾವು ಫಾಲೋ ಮಾಡಲಿಕ್ಕಾಗೋದಿಲ್ಲ. ಅದರಲ್ಲಿ ಹೇಳಿದಂತೆ ನಡೆಯಬಹುದು. ಉದಾಹರಣೆ ಕಪಿಲ ಅವತಾರ, ದತ್ತಾತ್ರೇಯ ಅವತಾರ, ಕೃಷ್ಣ ಅವತಾರ, ಹೀಗೆ ಅವತಾರಗಳು ಯಾವ ರೀತಿಯಾಗಿ ನಮಗೆ ಉಪದೇಶವನ್ನು ಮಾಡಿದೆವೋ ಆ ರೀತಿಯಾಗಿ ನಡೆಯಬಹುದು. ಆ ಅವತಾರಗಳು ನಡೆದಂತೆ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಮನುಷ್ಯ ಸಾಮಾನ್ಯರಿಗೆ. ಆದರೆ ಪರಮಾತ್ಮ ನಡೆದಂತೆ ನಡೆಯಲಿಕ್ಕೆ ಇರುವಂತಹ ಏಕೈಕ ಅವತಾರ ಅಂತ ಹೇಳೋದು ರಾಮಾವತಾರ. ಅದಕ್ಕೋಸ್ಕರನೇ ರಾಮದೇವರನ್ನು ಮರ್ಯಾದಾ ಪುರುಷೋತ್ತಮ ಎಂಬುದಾಗಿ ಕರೀತಾರೆ. ಅಂದರೆ ಒಬ್ಬ ಮನುಷ್ಯನಾದಂಥವನು, ರಾಜನಾದಂಥವನು, ಜನಸ್ನೇಹಿಯಾದಂಥವನು ಯಾವ ರೀತಿಯಾಗಿ ತನ್ನ ಜೀವನದಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ತೋರಿಸಿಕೊಟ್ಟಂತಹ ಅವತಾರ ಅಂತ ಹೇಳೋದು ರಾಮಾವತಾರ. ಅದಕ್ಕೆ ಹೇಳ್ತಾರೆ ಪಥಿಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಅಂತ
ಆ ರಾಮದೇವರ ಒಂದೊಂದು ಹೆಜ್ಜೆಯೂ ಕೂಡ ಗುಣಪೂರಿತವಾಗಿತ್ತು. ಒಂದು ವಾಕ್ಯವನ್ನು, ಒಂದು ಶಬ್ದವನ್ನು ರಾಮಚಂದ್ರ ದೇವರು ಮಾತಾಡ್ತಾ ಇದ್ರು ಅಂತ ಹೇಳಿದರೆ ಅದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಕನಿಷ್ಠ ನೋವು ಕೂಡ ಆಗಬಾರ್ದು ಅಂತ. ಬೈಯೋದು ಅದು ಬೇರೆ, ಬೈತಾ ಇರೋದಲ್ಲ. ರಾಮದೇವರು ಸಾಮಾನ್ಯವಾಗಿ ಮಾತನಾಡಿದರೂ ಕೂಡ ಅದರ ಒಂದು ಮಾತು ಕೂಡ, ಒಂದು ಶಬ್ದವೂ ಕೂಡ ಅವನು 100 ಜನರನ್ನು ಕುರಿತು ಉದ್ದೇಶಿಸಿ ಮಾತಾಡಿದ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬರಿಗೆ ಕೂಡ ನೋವಾಗ್ತಾ ಇರಲಿಲ್ಲ ಅಂತೆ. ಅದಕ್ಕೆ ಹೇಳ್ತಾರೆ ರಾಮನ ಮಾತುಗಳು ಹೇಗಿತ್ತು ಅಂತ ಹೇಳಿದ್ರೆ ಮಿತಭಾಷಿ, ಪೂರ್ವಭಾಷಿ, ಮೃದುಭಾಷಿ, ಸ್ಮಿತಭಾಷಿ ಅಂತ. ಅಂದರೆ ರಾಮದೇವರ ಮಾತು ಹೇಗಿತ್ತು ಅಂತೇಳಿ ಪೂರ್ವಭಾಷಿ ಅಂತೆ. ಅಂದರೆ ಯಾರೋ ನಮ್ಮ ಹತ್ತಿರ ಬಂದರು ಅಂತ ಅವರೇ ಫಸ್ಟ್ ಮಾತಾಡ್ತೀವಿ, ನಾವ್ಯಾಕೆ ಮಾತಾಡಬೇಕು ಅಂತ ನಮ್ಮ ಹತ್ರ ಸಾಮಾನ್ಯ ಇರುತ್ತೆ. ಅದೇ ರಾಮದೇವರು ಹಾಗಿರಲಿಲ್ಲ ಅಂತೆ. ಯಾರೇ ಬರಲಿ, ದೊಡ್ಡ ರಾಜನೇ ಬರಲಿ, ಸಾಮಾನ್ಯ ಒಬ್ಬ ಭಿಕ್ಷುಕನೇ ತನ್ನ ಅರಮನೆಗೆ ಬರಲಿ, ತಾನೇ ಹೋಗಿ ಮೊದಲು ಮಾತಾಡಿಸ್ತಾ ಇದ್ದ, ಯಾವ ಹಮ್ಮು ಬಿಮ್ಮಿಲ್ಲದೆ, ಅಹಂಕಾರ ಇಲ್ಲದೆ. ಇನ್ನು ತಾನೇ ಹೋಗಿ ಮಾತಾಡ್ತಾ ಇದ್ದ ತಕ್ಷಣ ರಾಜ ಅಂತ ಭಾರಿ ಗತ್ನಲ್ಲಿ ಮಾತಾಡ್ತಾ ಇರಲಿಲ್ಲ. ಮತ್ತು ಮೃದು ಭಾಷೆ, ಅತ್ಯಂತ ಮೃದುವಾಗಿ ಅವನಿಗೆ ಯಾವ ರೀತಿಯಾಗೂ ನೋವಾಗಬಾರ್ದು ಅಷ್ಟು ಮಾತಾಡ್ತಾ ಇದ್ದ. ಇನ್ನು ಮಾತಾಡ್ತಾ ಇದ್ದ ಅಂದರೆ ಸಿಕ್ಕಿದ್ದಾರೆ ಅಂತ ಗಂಟೆಗಟ್ಟಲೆ ಹರಟೆ ಹೊಡಿತಾ ಇರಲಿಲ್ಲ. ಇನ್ನು ಏನೋ ಯಾವುದು ತನ್ನ ಸೀಮಿತ ಅವಧಿಯಲ್ಲಿ ಮಿತಭಾಷಿ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಇದ್ದ. ಇನ್ನೊಂದು ಪ್ರಧಾನವಾದದ್ದು ಸ್ಮಿತಭಾಷಿ ಅಂತ. ಮಾತಾಡ್ತಾ ಇದ್ದಾನೆ ಅಂತ ಮುಖ ಗಂಟು ಹಾಕೊಂಡು ಮಾತಾಡ್ತಾ ಇರಲಿಲ್ಲ. ನಗ್ತಾ ನಗ್ತಾ ಎದುರುಗಡೆ ಇರುವಂಥ ಮುಖದಲ್ಲೂ ನಗು ಬರಬೇಕು, ಇವನೊಂದು ನಗ್ತಾ ಇರಬೇಕು. ಆ ರೀತಿಯಾಗಿ ಪ್ರಧಾನವಾಗಿ ಬೇಕಾದದ್ದೇ ಮಾತು ಅಂತ. ಯಾಕೆಂದರೆ ಒಬ್ಬ ವ್ಯಕ್ತಿಗಳಿಗೆ ನಾವು ಏನು ಕೊಟ್ಟರೂ ತೃಪ್ತಿಯಾಗೋದಿಲ್ಲ. ಕನಿಷ್ಠ 4 ಮಾತನ್ನು ಪ್ರೀತಿಯಿಂದಾಗಿ ಆಡಿದರೆ ಅದರಿಂದಾಗಿ ಅವರಿಗೆ ಸಂತೋಷ ಆಗುತ್ತೆ. ಆ ರೀತಿಯಾಗಿ ರಾಮದೇವರು ಪ್ರಧಾನವಾಗಿ ಎಲ್ಲರನ್ನೂ ಕೂಡ ಸಂತೋಷಪಡಿಸಬೇಕು. ತನ್ನ ನಡೆಯಿಂದ, ನುಡಿಯಿಂದ ಯಾರೊಬ್ಬರಿಗೂ ಕೂಡ ಕಿಂಚಿತ್ತೂ ನೋವಾಗಬಾರದು ಎಂಬುದು ರಾಮದೇವರ ಪ್ರಧಾನವಾದಂತಹ ಉದ್ದೇಶ. ಇದು ಒಂದು ವ್ಯಕ್ತಿತ್ವ. ಆದರೆ ಇನ್ನೊಂದು ವ್ಯಕ್ತಿತ್ವ ತಂದೆ ತಾಯಿಗಳ ಜೊತೆ ಯಾವ ರೀತಿಯಾಗಿ ಇರಬೇಕು ಅಂತ. ಪ್ರಧಾನವಾಗಿ ನಾವು ರಾಮನನ್ನು ಕರೆಯುವುದೇ ಪಿತೃವಾಕ್ಯ ಪರಿಪಾಲಕ ಅಂತ. ಆ ತಂದೆ ಹೇಳಿದಂತಹ ಮಾತಿಗೆ, ಒಂದೇ ಮಾತಿಗೆ ಹಿಂದೆ ಮುಂದೆ ನೋಡದಂತೆ ಕೊನೆಗೆ ತಂದೆಗೆ ಸ್ವಲ್ಪ ಬುದ್ಧಿವಾದ ಹೇಳ್ತಾನಂತೆ ರಾಮದೇವರು. ನೀನು ನಿನ್ನ ವರವನ್ನು ಕೈಕೇಯಿಗೆ ಹೇಳ್ತಾನೆ, ಕೈಕೇಯಿಗೆ ನಿನ್ನ ವರವನ್ನು ನೀನು ವೇಸ್ಟ್ ಮಾಡ್ಕೊಂಡ್ಬಿಟ್ಟಿ ಅಂತ. ಯಾಕೆಂದರೆ ವರ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದ ದಶರಥ. ಸೊ ವರ ಅಂತ ರಾಮ ಕಾಡಿಗೆ ಹೋಗಬೇಕು ಅಂತ ಕೇಳಿದ್ಲು. ಅದಕ್ಕೆ ಕೈಕೇಯಿಗೆ ರಾಮ ಹೇಳ್ತಾನೆ, ಅಮ್ಮ ನೀನು ನಿನ್ನ ವರ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿ ಅಂತ. ಬೇಕಾದಂಗೆ ಕೇಳ್ಬೋದಾಗಿತ್ತು. ನೀನು ಡೈರೆಕ್ಟಾಗಿ ನನ್ನ ಹತ್ರ ಬಂದು ರಾಮ ನೀನು ಕಾಡಿಗೆ ಹೋಗು, ಭರತ ರಾಜ ಆಗ್ತಾನೆ ಅಂತ ಹೇಳ್ಬಿಟ್ಟು ನಾನು ಆರಾಮ ಕಾಡಿಗೆ ಹೋಗ್ಬಿಡ್ತಾ ಇದ್ದೆ. ಅದಕ್ಕೋಸ್ಕರ ನೀನು ಕಷ್ಟಪಟ್ಟು ಪಡೆದಂತಹ ಒಂದು ವರವನ್ನು ಸುಮ್ಮನೆ ನನಗೋಸ್ಕರ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿಲ್ಲ ಎಂಬುದಾಗಿ ಹೇಳ್ತಾನೆ ರಾಮಚಂದ್ರ ದೇವರು. ಬೇರೆಯವ್ರು ಯಾರಾದರೂ ಆಗಿದ್ರೆ ಕೈಗೆ ಬಾಯಿಗೆ ಬಂದಾಗ ಬೈತಾ ಇದ್ರು, ದಶರಥನಿಗೂ ಬೈತಾ ಇದ್ರು, ನಾನು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೋರ್ಟಿಗೆ ಹಾಕ್ತಾಯಿದ್ರು ಅಷ್ಟೇ. ಆದರೆ ರಾಮದೇವರು ಯಾವುದನ್ನು ಮಾಡಲಿಲ್ಲ. ದಶರಥನಿಗೂ ಒಂದು ಮಾತನ್ನು ಆಡಲಿಲ್ಲ, ಕೈಕೇಯಿಗಂತೂ ಅಮ್ಮ ನೀನು ನಿನ್ನ ವರವನ್ನು ವೇಸ್ಟ್ ಮಾಡ್ಕೊಂಬಿಟ್ಟಿ ಅಂತ ಹೇಳಿಬಿಟ್ಟ. ನೀನೇ ನನ್ನ ಹತ್ರ ಡೈರೆಕ್ಟಾಗಿ ಬಂದು ಹೇಳಿದರೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ ಅಂತ ಹೇಳಿದ. ಈ ರೀತಿಯಾಗಿ ತಂದೆ ತಾಯಿಗಳಿಗೆ ಅವರು ಯಾವುದನ್ನು ಹೇಳ್ತಾರೋ ಆ ರೀತಿಯಾಗಿ ನಡ್ಕೊಳ್ಳೋವನು ನಿಜವಾದಂತಹ ಪುತ್ರ ಅಂತ ಕರೀತಾರೆ. ಒಂದು ವಾಕ್ಯ ಬರುತ್ತೆ, ಯಾರು ನಿಜವಾದಂತಹ ಪುತ್ರ ಅಂತ ಹೇಳಿದ್ರೆ ಜೀವಿತೇ ವಾಕ್ಯೀಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಮ್ ಪಿಂಡದಾನಾಚ್ಯ ತ್ರಿಭಿಹಿ ಪುತ್ರಸ್ಯ ಪುತ್ರತ ಅಂತ. ಒಬ್ಬ ಮಗ ಯಾವಾಗ ಮಗ ಅಂತ ಕರೆಸ್ಕೊಳ್ತಾನೆ ಅಂತ ಹೇಳಿದ್ರೆ ಮೊದಲು ಜೀವಿತೇ ವಾಕ್ಯೀಕರಣಾತ್, ಬದುಕಿದ್ದಾಗ ತಂದೆ ತಾಯಿಗಳು ಯಾವ ಮಾತನ್ನು ಹೇಳ್ತಾರೋ ಅದಕ್ಕೆ ಚಾಚೂ ತಪ್ಪದಂತೆ ನಡೆದುಕೊಳ್ಳುವುದು. ಎರಡನೆಯದ್ದು ಅವರು ಮರಣ ಹೊಂದಿದ ಮೇಲೆ ಪ್ರತಿ ವರ್ಷ ಶ್ರಾದ್ದಾದಿಗಳನ್ನು ಮಾಡೋದು. ಮೂರನೆಯದ್ದು ತಾನು ಬದುಕಿದ್ದಾಗ ಒಮ್ಮೆಯಾದರೂ ಕೂಡ ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಬೇಕು. ಇದರಿಂದಾಗಿ ಅವನು ಮಗ ಅಂತ ಕರೆಸ್ಕೊಳ್ತಾನೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಈ ಕೊನೆ ಎರಡು ನಮಗೆ ಫಲ ಕೊಡಬೇಕು ಅಂತೇಳಿ ಮೊದಲನೇದು ಮಾಡಿರಬೇಕು. ನಾವು ಬದುಕಿದ್ದಾಗ ತಂದೆ ತಾಯಿಗಳ ಮಾತನ್ನು ಕೇಳದೇನೆ ಸತ್ತ ಮೇಲೆ ಭಾರಿ ಸಾವಿರಾರು ಜನರಿಗೆ ಅನ್ನದಾನ ಮಾಡಿದರೂ ಕೂಡ ಅದು ಏನೂ ಫಲ ಬರೋದಿಲ್ಲ. ಹಾಗಾಗಿ ರಾಮದೇವರು ನಡೆದಂತೆ ನಿರಂತರವಾಗಿ ತಂದೆ ತಾಯಿಗಳಿಗೆ ಯಾವುದೇ ರೀತಿಯಾದಂತಹ ನೋವಾಗದಂತೆ ನಡೆದುಕೊಳ್ಳಬೇಕು. ಇನ್ನೊಂದು, ರಾಮ ಒಬ್ಬ ರಾಜ. 13,000 ವರ್ಷಗಳ ಕಾಲ ಆ ಸಾಕೇತದ ರಾಜಧಾನಿಯಾದಂತಹ ಯಾವ ಅಯೋಧ್ಯೆಯನ್ನು ಪಾಲಿಸಿದಂತಹ ರಾಜ. ಪಾಲಿಸಬೇಕಾದರೆ ತನ್ನ ಆಪ್ತವರ್ಗ, ಉದಾಹರಣೆಗೆ ಲಕ್ಷ್ಮಣ, ಸೀತೆ, ಭರತ, ಶತ್ರುಘ್ನ ಅವರನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ನೋ ತನ್ನ ರಾಜ್ಯದ ಒಬ್ಬ ಕಟ್ಟ ಕಡೆಯ ಪ್ರಜೆಯನ್ನು ಕೂಡ ಅದೇ ರೀತಿಯಾಗಿ ಪುತ್ರ ವಾತ್ಸಲ್ಯದಿಂದಾಗಿ ನೋಡ್ಕೊಳ್ತಾ ಇದ್ದ ಅಂತೆ. ಹೀಗೆ ತಾನೂ ಚೆನ್ನಾಗಿರಬೇಕು, ತನ್ನ ಸುತ್ತಮುತ್ತಲಿರುವಂಥವರು ಚೆನ್ನಾಗಿರಬೇಕು. ಹಾಗಾಗಿ ಪ್ರಸಿದ್ಧವಾದಂತಹ ಒಂದು ಮಾತು ರಾಜ ಕಾಲಸ್ಯ ಕಾರಣಂ ಅಂತ.
ಅಂದರೆ ಕಾಲ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ಉದಾಹರಣೆ ಚೆನ್ನಾಗಿ ಮಳೆ ಬೆಳೆ ಆಗಬೇಕು ಅಂತ ಹೇಳಿದ್ರೆ ರಾಜನಾದನು ಧಾರ್ಮಿಕನಾಗಿ ಇದ್ದರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತೆ. ಹಾಗೆ ರಾಮಾಯಣದ ಕಾಲದಲ್ಲಿಯೂ ಕೂಡ ಯಾವತ್ತೂ ಕೂಡ ದುರ್ಭಿಕ್ಷೆ, ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ ಮುಂತಾದಂತಹ ಯಾವ ಪ್ರಕೃತಿ ವಿಕೋಪಗಳು ಕೂಡ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ರಾಜನಾಗಿ ಶ್ರೀರಾಮಚಂದ್ರ ಇದ್ದ. ಅಷ್ಟೇ ಅಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಬೇಕಾದ್ರೆ ಅಯೋಧ್ಯೆಯ ಮನೆಗಳಿಗೆ ಬಾಗಿಲುಗಳೇ ಇರಲಿಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ವಾಲ್ಮೀಕಿ ತುಂಬ ಸುಂದರವಾಗಿ ಹೇಳ್ತಾರೆ ವಾಲ್ಮೀಕಿಗಳು. ಒಂದು ವೇಳೆ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಲಿಕ್ಕೆ ಅಂತ ಹೋಗ್ತಾನೆ ಅಂತೆ, ಹೋಗಿ ಕಳ್ಳತನ ಮಾಡಬೇಕು ಅಂತ ಹೇಳಿದ್ರೆ ಒಂದು ವೇಳೆ ನನ್ನ ರಾಜ್ಯದಲ್ಲಿ ಕಳ್ಳತನ ಆಗಿದೆ ಅಂತ ರಾಮಚಂದ್ರನಿಗೆ ಗೊತ್ತಾಗ್ಬಿಟ್ರೆ ಅವನು ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ಅಂತ ವಾಪಸ್ ಬಂದುಬಿಡ್ತಾ ಇದ್ದ ಅಂತೆ. ಆ ರೀತಿಯಾದಂತಹ ಮನಸ್ಥಿತಿ ರಾಮಚಂದ್ರ ದೇವರಿಗೂ ಇತ್ತು, ಪ್ರಜೆಗಳಲ್ಲಿ ಇದನ್ನು ಕ್ರಿಯೇಟ್ ಮಾಡಿದ್ದ ರಾಮಚಂದ್ರ. ಆ ರೀತಿಯಾದಂಥ ವ್ಯಕ್ತಿತ್ವ ಇತ್ತು. ಈ ರೀತಿಯಾಗಿ ತಾನು ಎಷ್ಟು ಪರಿಶುದ್ಧನಾಗಿ ಇದ್ನೋ ಅಷ್ಟೇ ಪರಿಶುದ್ಧರನ್ನಾಗಿ ಆ ಪ್ರಜೆಗಳನ್ನು ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿದ್ದಂಥವನು ಶ್ರೀರಾಮ. ಹಾಗಾಗಿ ನಾವು ರಾಮಚಂದ್ರ ದೇವರನ್ನು ಪರಮಾತ್ಮ ಅಂತ ಉಪಾಸನೆ ಮಾಡ್ತೇವೆ, ದೇವರು ಅಂತ ಚಿಂತನೆ ಮಾಡ್ತೇವೆ. ಆದರೆ ದೇವರು ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ, ನಾವು ಪೂಜೆ ಮಾಡಬೇಕು ಅಂತ ಇದು ಎಷ್ಟು ಪ್ರಧಾನವೋ ಅದಕ್ಕೆ ಕಡಿಮೆ ಇಲ್ಲದಂತೆ ರಾಮ ಯಾವ ರೀತಿಯಾಗಿ ನಡೆದುಕೊಂಡಿದ್ದಾನೋ ಅದನ್ನು ನಾವು ಫಾಲೋ ಮಾಡಬೇಕು. ಆವಾಗ ನಾವು ನಿಜವಾದಂತಹ ರಾಮಭಕ್ತರಾಗ್ತೇವೆ. ಕೇವಲ ರಾಮ ಪೂಜೆ ಅದು ಒಂದು ಹಂತ ಮಾಡಲೇಬೇಕು. ಅದಕ್ಕಿಂತ ಪ್ರಧಾನವಾಗಿ ಆ ರಾಮದೇವರು ನಡೆದಂತೆ ಆ ರಾಮದೇವರು ಗುಣಗಳನ್ನು ನಮ್ಮ ಶಕ್ತಿ ಇದ್ದಷ್ಟು ನಾವು ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಅಂತಹ ರಾಮಚಂದ್ರ ದೇವರ ಚರಿತ್ರೆ ಪ್ರಧಾನವಾಗಿ ನಮಗೆ ಸಿಗುವುದು ರಾಮಾಯಣದಲ್ಲಿ. ಅದು ಕೂಡ ಮೂಲ ರಾಮಾಯಣ ಯಾವುದು ಅಂತ ಹೇಳಿದ್ರೆ ಸಾಕ್ಷಾತ್ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ತನ್ನ ಮಗನಾದಂತಹ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು. ಅದು ಶತಕೋಟಿ ಪ್ರವಿಸ್ತರಂ ಅಂತ 100 ಕೋಟಿ ಶ್ಲೋಕ ಇರುವಂಥದ್ದು ರಾಮಾಯಣ, ಮೂಲ ರಾಮಾಯಣ. ಅದು ಇವತ್ತು ನಮಗೆ ಸಿಗೋದು ಇಲ್ಲ, ಸಿಕ್ಕರೂ ಕೂಡ ಅಧ್ಯಯನ ಮಾಡಲಿಕ್ಕೆ ನಮ್ಮ ಜೀವನ ಪೂರ್ತಿ ಸಾಕಾಗೋದಿಲ್ಲ. ಆ ಶತಕೋಟಿ ವಿಸ್ತಾರಾತ್ಮಕವಾದಂತಹ ರಾಮಾಯಣವನ್ನು ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ. ಆ ಬ್ರಹ್ಮದೇವರು ತಮ್ಮ ಮಾನಸ ಪುತ್ರರಾದಂತಹ ನಾರದ ಋಷಿಗಳಿಗೆ ಉಪದೇಶ ಮಾಡ್ತಾರೆ. ನಾರದ ಋಷಿಗಳು ಅದನ್ನು ವಾಲ್ಮೀಕಿಗಳಿಗೆ ಉಪದೇಶ ಮಾಡ್ತಾರೆ. ಆ ವಾಲ್ಮೀಕಿಗಳು ನಮಗೆ 24,000 ಶ್ಲೋಕದಲ್ಲಿ ಆ ರಾಮಾಯಣದ ಒಂದು ಸಾರವನ್ನು ತೆಗೆದಿಟ್ಟಿದ್ದಾರೆ. ಅದನ್ನು ಕೂಡ ನಮಗೆ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಅಂತ 3,000 ಶ್ಲೋಕಗಳಲ್ಲಿ ಅದನ್ನು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮಗೆ ಪ್ರಧಾನವಾಗಿ ನಾವು ಅಂದರೆ ರಾಮಾಯಣದಲ್ಲಿ ನಮಗೆ ನೋಡಿದರೆ ಅನೇಕ ಗೊಂದಲಗಳು ಕಾಣ್ತವೆ. ಉದಾಹರಣೆಗೆ ಶಂಭೂಕ ವಧೆ ಆಗಿರಬಹುದು, ರಾಮ ತಪಸ್ಸು ಮಾಡ್ತಾ ಇದ್ದಂಥ ಒಬ್ಬ ಶೂದ್ರ ವ್ಯಕ್ತಿಯನ್ನು ಕೊಂದಂತ ಇವತ್ತು ಅನೇಕರು ಆಕ್ಷೇಪ ಮಾಡ್ತಾರೆ. ವಾಲಿಯನ್ನು ಹೇಗೆ ಕೊಂದದ್ದು ಸರಿ ಅಂತ. ಯಾಕೆಂದರೆ ಯುದ್ಧ ಅಂತ ಹೇಳಿದ್ರೆ ಫೇಸ್ ಟು ಫೇಸ್, ಎದುರಿಂದ ಎದುರುಗಡೆ ಆಗಬೇಕು. ವಾಲಿಯನ್ನು ಕೊಂದಿದ್ದು ಹೇಗೆ? ಹಿಂಭಾಗದಿಂದಾಗಿ. ಇನ್ನು ಸೀತಾ ಪರಿತ್ಯಾಗ, ಮಹಾಪತಿವ್ರತಿಯಾದಂತಹ ಸೀತೆಯನ್ನೇ ರಾಮ ಪರಿತ್ಯಾಗ ಮಾಡಿಬಿಟ್ಟ ನಮ್ಮನ್ನೇನು ರಕ್ಷಣೆ ಮಾಡ್ತಾನೆ ಅಂತ ಅನೇಕ ಇವತ್ತು ಆಕ್ಷೇಪ ಮಾಡ್ತಾರೆ. ಅದಕ್ಕೆಲ್ಲ ಸಮರ್ಪಕವಾಗಿ ಉತ್ತರ ಕೊಡುವಂಥದ್ದಂತೇಳಿ ಮಧ್ವಾಚಾರ್ಯರು ನಿರ್ಮಾಣ ಮಾಡಿರುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರಲ್ಲಿ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದ ತನಕ ಮಧ್ವರಾಮಾಯಣ ಅಂತ ರಾಮಾಯಣದಲ್ಲಿ ಬರುವಂತಹ ಅನೇಕ ಗೊಂದಲಗಳಿಗೆ ಅವರು ಉತ್ತರವನ್ನು ಕೊಡ್ತಾರೆ. ಹೀಗೆ ಅದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತಿನಿಂದಾಗಿ ರಾಮಾಯಣದ ಚಿಂತನೆಯನ್ನು ನಾವು ಯಥಾಮತಿಯಾಗಿ ನಡೆಸೋಣ. ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಬಂದಂತಹ ಯಾವ ನಾರದರ ಹತ್ತಿರ ಪ್ರಶ್ನೆ ಮಾಡ್ತಾರೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಅಂತ ಒಂದು ಪ್ರಧಾನ ಅಂಶ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಚರಿತ್ರಾತ್ಮಕ ಒಂದು ಗ್ರಂಥಗಳು ಆ ವ್ಯಕ್ತಿ ಆಗಿ ಅನೇಕ ವರ್ಷಗಳಾದಮೇಲೆ ರಚನೆ ಆಗಿರ್ತವೆ. ಅಥವಾ ವೇದವ್ಯಾಸರು ರಚನೆ ಮಾಡಿದ್ದು ಮಹಾಭಾರತವನ್ನು 500 ವರ್ಷಗಳಿಗಿಂತ ಮುಂಚೆ, ಭಾಗವತವನ್ನು ಕೂಡ ಕೃಷ್ಣಾವತಾರ ಆಗೋದಕ್ಕಿಂತ ಮುಂಚೆ ರಚನೆ ಮಾಡಿದ್ದು. ಭಾಗವತ ಆಗಲಿ, ಪುರಾಣಗಳು ಅಥವಾ ಮಹಾಭಾರತ ಎಲ್ಲವೂ ಕೂಡ ಇದು ಇವತ್ತು ಈ ರೀತಿ ಆಗುತ್ತೆ ಅಂತ 500 ವರ್ಷಗಳ ಹಿಂದೆ ಬರೆದಿಟ್ಟಂಥವರು ಸರ್ವಜ್ಞರಾದಂತಹ ವೇದವ್ಯಾಸ ದೇವರು. ಆದರೆ ಈ ರಾಮಾಯಣ ಹಾಗಲ್ಲ. ರಾಮ ಇದ್ದಂತಹ ಕಾಲದಲ್ಲಿಯೇ ವಾಲ್ಮೀಕಿಗಳು ಇದನ್ನು ರಚನೆ ಮಾಡಿ ಮುಂದೆ ಅವನ ಮಕ್ಕಳಾದಂತಹ ಲವಕುಶರಿಗೆ ಉಪದೇಶವನ್ನು ಮಾಡಿ ಕೊನೆಗೆ ಅದೇ ಲವಕುಶರು ರಾಮನ ಆಸ್ಥಾನಕ್ಕೆ ಹೋಗಿ ಇದನ್ನು ಹಾಡ್ತಾರೆ ಸಮಗ್ರ ರಾಮಾಯಣದ ಕಥೆಯನ್ನು. ಆವಾಗ ರಾಮ ಹೇಳ್ತಾರೆ, ಇದು
ಅತ್ಯಂತ ಸರಿಯಾಗಿದೆ ಅಂತ. ಅಂದರೆ ನನ್ನ ಚರಿತ್ರೆ ಯಾವ ರೀತಿಯಾಗಿ ನಡೆದಿದೆನೋ ಅದನ್ನು ಯಥಾವತ್ತಾಗಿ ಇಲ್ಲಿ ವಾಲ್ಮೀಕಿಗಳು ಬರೆದಿಟ್ಟಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ರಾಮ ಇದ್ದಂತಹ ಕಾಲದಲ್ಲಿಯೇ ರಚನೆಯಾದಂತಹ ಗ್ರಂಥ ಅದು ರಾಮಾಯಣ. ವಾಲ್ಮೀಕಿಗಳು ಪ್ರಶ್ನೆ ಮಾಡ್ತಾರೆ ನಾರದರ ಹತ್ತಿರ, ಪ್ರಸ್ತುತ ಈ ಒಂದು ಜಗತ್ತಿನಲ್ಲಿ ಗುಣವಾನ್ ಕಶ್ಚ ವೀರ್ಯವಾನ್, ಅತ್ಯಂತ ಪರಾಕ್ರಮಶಾಲಿಯಾದಂತಹ ಮತ್ತು ಅತ್ಯಂತ ಗುಣಶಾಲಿಯಾದಂತಹ. ಯಾಕೆಂದರೆ ಪರಾಕ್ರಮ ಅಂತ ಹೇಳಿದ್ರೆ ಪರಾಕ್ರಮ ರಾವಣನ ಹತ್ತಿರ ಇತ್ತು, ಕುಂಭಕರ್ಣನ ಹತ್ತಿರನೂ ಇತ್ತು, ವಾಲಿ ಹತ್ತಿರನೂ ಇತ್ತು. ಹಾಗಾಗಿ ಪರಾಕ್ರಮ ಮಾತ್ರ ಸಾಕಾಗೋದಿಲ್ಲ, ಗುಣವಾನ್ ಸಾತ್ವಿಕ ಗುಣಶಾಲಿಯಾದಂಥವನು, ಮತ್ತು ಧರ್ಮಜ್ಞಶ್ಚ ಒಳ್ಳೆಯ ಧರ್ಮಶಾಲಿಯಾದಂಥವನು, ಧರ್ಮದಲ್ಲಿ ರಾಜ್ಯವನ್ನು ಪರಿಪಾಲನೆ ಮಾಡುವವನು, ಕೃತಜ್ಞ ತನಗೆ ಯಾರಾದರೂ ಉಪಕಾರವನ್ನು ಮಾಡಿದರೆ ಅದನ್ನು ಸ್ಮರಿಸುವವನು, ಸತ್ಯವಾಕ್ಯ ದೃಢವ್ರತ ಸತ್ಯವನ್ನು ಮಾತನಾಡುವವನು, ಮತ್ತು ದೃಢವ್ರತಃ ಒಂದು ವ್ರತವನ್ನು ಹಿಡಿದ ಅಂತ ಹೇಳಿ ಅದನ್ನು ಯಥಾವತ್ತಾಗಿ ಪರಿಪಾಲನೆಯನ್ನು ಮಾಡುವಂಥವನು, ಮತ್ತು ಚಾರಿತ್ರ್ಯೇಣ ಚ ಕೋಯುಕ್ತ ಪ್ರಧಾನವಾಗಿ ಬೇಕಾದದ್ದು ಸಚ್ಚಾರಿತ್ರ್ಯ. ಎಲ್ಲ ಇದೆ, ಚಾರಿತ್ರ್ಯವೇ ಸರಿಯಾಗಿಲ್ಲ ಅಂತ ಹೇಳಿ ಅದು ವ್ಯರ್ಥ ಆಗಿಬಿಡುತ್ತೆ. ಎಲ್ಲವೂ ಕೂಡ ನೀರಿನಲ್ಲಿ ಹೋಮವನ್ನು ಮಾಡಿದಂತೆ. ಹಾಗಾಗಿ ಚಾರಿತ್ರ್ಯ ಶುದ್ಧವಾಗಿರಬೇಕು. ಮತ್ತು ಸರ್ವಭೂತೇಷು ಕೋಹಿತಃ ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ಮಾಡಬೇಕು. ಇದೆಲ್ಲಕ್ಕಿಂತಲೂ ಕೂಡ ಮುಕುಟಪ್ರಾಯವಾದಂತೆ ವಿದ್ವಾನ್ ಜ್ಞಾನಿಯಾಗಿರಬೇಕು. ಅಂತಹ ಸರ್ವಸಮರ್ಥನಾದಂತಹ ವ್ಯಕ್ತಿ ಯಾರಿದ್ದಾರೆ ಅವನ ಚರಿತ್ರೆಯನ್ನು ನನಗೆ ತಿಳಿಸಿ ಎಂಬುದಾಗಿ ನಾರದರ ಹತ್ತಿರ ಪ್ರಶ್ನೆ ಮಾಡಿದಾಗ ನಾರದರು ಹೇಳ್ತಾರೆ, ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತಾ ಗುಣಾಹ ಅಂತ. ನೀನು ಇಷ್ಟೆಲ್ಲ ಅಂಶಗಳನ್ನು ಹೇಳಿದಿ, ಆದರೆ ಇಷ್ಟೆಲ್ಲ ಅಂಶಗಳು ಬೇರೆ ಬೇರೆ ವ್ಯಕ್ತಿಯಲ್ಲಿ ಇರ್ಬೋದು. ಒಬ್ಬ ಪರಾಕ್ರಮಿಯಾಗಿರ್ತಾನೆ, ಒಬ್ಬ ಜ್ಞಾನಿಯಾಗಿರ್ತಾನೆ, ಇನ್ನೊಬ್ಬ ಧರ್ಮಜ್ಞನಾಗಿರ್ತಾನೆ, ಇನ್ನೊಬ್ಬ ಪ್ರಾಣಿಗಳಲ್ಲಿ ದಯೆ ಉಳ್ಳವನಾಗಿರ್ತಾನೆ. ಆದರೆ ಈ ಎಲ್ಲ ಗುಣಗಳು ಕೂಡ ಒಬ್ಬನೇ ವ್ಯಕ್ತಿಯಲ್ಲಿರುವಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಇಕ್ಷ್ವಾಕುವಂಶ ಪ್ರಭವ ರಾಮೋ ನಾಮ ಜನೈಶ್ರುತಃ ಅಂತ. ಆ ಇಕ್ಷ್ವಾಕುವಿನ ದಿವ್ಯವಾದಂತಹ ರಘುವಂಶದಲ್ಲಿ ಬಂದಂತಹ ರಾಮಚಂದ್ರನೊಬ್ಬನೇ ನೀನು ಹೇಳಿದಂತಹ ಗುಣಗಳಲ್ಲಿ ಸೇರಿದಂತಹ ಒಬ್ಬನೇ ವ್ಯಕ್ತಿ ಅಂತ ಹೇಳಿದರೆ ರಾಮಚಂದ್ರ ಮಾತ್ರ. ಉಳಿದ ಯಾವ ವ್ಯಕ್ತಿಗಳಲ್ಲೂ ಕೂಡ ಬಲ ಇದೆ, ಜ್ಞಾನ ಇದೆ, ಧರ್ಮ ಇದೆ, ಎಲ್ಲವೂ ಕೂಡ ಇದೆ, ಇರುವುದೆಲ್ಲ ಕೂಡ ಸ್ವಲ್ಪ ಸ್ವಲ್ಪ. ಆದರೆ ರಾಮನಲ್ಲಿ ನೀನು ಹೇಳಿದಂತಹ ಎಲ್ಲ ಗುಣಗಳು ಇವೆ. ಎಲ್ಲ ಗುಣಗಳು ಎಷ್ಟಿವೆ ಅಂತೇಳಿದ್ರೆ ಪೂರ್ಣ ಮಟ್ಟದಲ್ಲಿ ಇವೆ. ಪರಮಾತ್ಮ ಅವನು ಜ್ಞಾನಿ, ಅವನನ್ನು ಗುಣಶಾಲಿ, ಬಲಶಾಲಿ ಅಂತ ಕರಿತೇವೆ. ನಮ್ಮಲ್ಲೂ ಬಲ ಇದೆ, ಅವನಲ್ಲೂ ಬಲ ಇದೆ. ನಮ್ಮಲ್ಲೂ ಜ್ಞಾನ ಇದೆ, ಅವನು ಬಲ ಇದೆ, ಜ್ಞಾನ ಇದೆ. ಹಾಗಾಗಿ ನಾವು ಜ್ಞಾನಿಗಳು, ಅವನು ಜ್ಞಾನಿಗಳು. ಆದರೆ ನಮ್ಮ ಜ್ಞಾನಕ್ಕೂ ಪರಮಾತ್ಮನ ಜ್ಞಾನಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಜ್ಞಾನ ಅಲ್ಪಜ್ಞಾನ, ಆದರೆ ಪರಮಾತ್ಮ ಅವನು ಸರ್ವಜ್ಞಾನಿ. ಹಾಗಾಗಿ ಅಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಅವನು ಯಾವ ರಾಮಚಂದ್ರನೊಬ್ಬನೇ. ಅವನ ಕಥೆಯನ್ನು ನನಗೆ ಉಪದೇಶ ಮಾಡ್ತೇನೆ ಅಂತ ಶತಕೋಟಿ ಪ್ರವಿಸ್ತರವಾದಂತಹ ಆ ಮೂಲ ರಾಮಾಯಣವನ್ನು ಸಮಗ್ರವಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರೆ. ಹೀಗೆಲ್ಲ ಕೇಳ್ತಾನೆ. ಕೇಳಿ ಆದ ಮೇಲೆ ರಚನೆ ಮಾಡಿದ್ದು ಯಾವ ರಾಮಾಯಣವನ್ನು. ಆ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ವಾಲ್ಮೀಕಿಗಳು ವಾಸ್ತವಿಕವಾಗಿ ಒಬ್ಬ ಬೇಡ. ಆ ಬೇಡರಾದಂತಹ ವಾಲ್ಮೀಕಿಗಳು ಯಾವ ತಮಸಾ ನದಿ ತೀರದಲ್ಲಿ ಕುಳಿತುಕೊಂಡಿರ್ತಾರೆ. ಕುಳಿತುಕೊಂಡಾಗ ಒಂದು ಮರದಲ್ಲಿ 2 ಕ್ರೌಂಚ ಪಕ್ಷಿಗಳು, ಗಂಡು ಮತ್ತು ಹೆಣ್ಣು, ಆ ಕ್ರೌಂಚ ಪಕ್ಷಿಗಳು ಸಮಾಗಮ ಆಗಿರುತ್ತೆ. ಆವಾಗ ಒಬ್ಬ ವ್ಯಕ್ತಿ ಬಂದು ಬಿಲ್ಲನ್ನು ಹೂಡಿ ಆ ಬಾಣವನ್ನು ಅದಕ್ಕೆ ಹೊಡಿತಾನೆ. ತಕ್ಷಣದಲ್ಲಿಯೇ ಒಂದು ಪಕ್ಷಿ ಕೆಳಗೆ ಬಿದ್ದು ಬಿಡುತ್ತೆ. ಆವಾಗ ವಾಲ್ಮೀಕಿಗಳ ಮನಸ್ಸಿನಿಂದಾಗಿ ಬಂದಂತಹ ಒಂದು ದಿವ್ಯವಾದಂತಹ ಶ್ಲೋಕ ಅಂತ ಹೇಳಿದರೆ, ಮಾನಿಷಾದ ಪ್ರತಿಷ್ಠಾತ್ವಂ ಅಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಂತ. ಎಲೈ ಬೇಡನೇ, ನಿನಗೆ ಇನ್ನು ಮುಂದೆ ಜೀವನದಲ್ಲಿ ಒಳ್ಳೆಯದಾಗುವುದೇ ಬೇಡ. ಯಾಕೆ ಅಂತ ಹೇಳಿದ್ರೆ ಆ 2 ಕ್ರೌಂಚ ಪಕ್ಷಿಗಳು ಪಾಪ ಏನೋ ಸಮಾಗಮ ಆಗ್ತಾ ಇದೆ, ಅದನ್ನು ನೀನು ಸಂಹಾರ ಮಾಡಿಬಿಟ್ಟಿಯಲ್ಲ ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ಅಂದರೆ ವಾಲ್ಮೀಕಿ ಮಹರ್ಷಿಗಳ ಬಾಯಿಂದಾಗಿ ಬಂದಂತಹ ಮೊದಲ ಶ್ಲೋಕ ಅಂತ ಹೇಳಿದ್ರೆ ಈ ಒಂದು ಶ್ಲೋಕ, ಮಾನಿಷಾದ ಪ್ರತಿಷ್ಠಾತ್ವಂ ಅವಧಿ ಕಾಮಮೋಹಿತ ಶಾಶ್ವತೀ ಸಮಾಹ ಅಂತ. ವಾಲ್ಮೀಕಿ ಋಷಿಗಳ ಬಾಯಿಂದ ಬಂದಂತಹ ಮೊದಲ ಶ್ಲೋಕ ಅಂತ ಹೇಳಿದ್ರೆ ಅದು ಈ ಒಂದು ಶ್ಲೋಕ. ಆವಾಗ ಅವರಿಗೆ ಆಶ್ಚರ್ಯ ಆಗುತ್ತೆ. ನಾನು ಒಬ್ಬ ಸಾಮಾನ್ಯ ಬೇಡ,
ನನಗೆ ಸರಿಯಾಗಿ ಮಾತನಾಡಲಿಕ್ಕೆ ಬರೋದಿಲ್ಲ, ಅಂತಹ ನನ್ನ ಬಾಯಿಂದಾಗಿ ಸಂಸ್ಕೃತ ಇಂತಹ ದಿವ್ಯ ಶ್ಲೋಕ ಬಂದಿದೆಯಲ್ಲ ಎಂಬುದಾಗಿ ಆಶ್ಚರ್ಯ ಮುಂದೆ ಅವರಿಗೆ ಗೊತ್ತಾಗುತ್ತೆ ಪರಮಾತ್ಮನ ವಿಶೇಷ ಅನುಗ್ರಹ, ನಾನು ರಾಮಾಯಣವನ್ನು ನಿರ್ಮಾಣ ಮಾಡಬೇಕು ಅಂತ ಅವರು ಚಿಂತನೆಯನ್ನು ಮಾಡಿ ಮುಂದೆ ರಾಮಾಯಣದ ನಿರ್ಮಾಣವನ್ನು ನಿರಂತರವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಅದನ್ನು ವಿಶೇಷವಾಗಿ ಸೀತಾಪರಿತ್ಯಾಗದ ಸಂದರ್ಭ ಆಗುತ್ತೆ. ಸೀತಾಪರಿತ್ಯಾಗ ಆದ ನಂತರ ಲವಕುಶರು ಹುಟ್ಟುತ್ತಾರೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ತಾವು ನಿರ್ಮಾಣ ಮಾಡಿದಂತಹ ಸಮಗ್ರ ರಾಮಾಯಣವನ್ನು ಕೂಡ ಅವರಿಗೆ ಉಪದೇಶ ಮಾಡ್ತಾರೆ. ಹಾಗೆ ಉಪದೇಶ ಮಾಡಿದ ಮೇಲೆ ಅವರು ಹೇಳುತ್ತಾರೆ, ನೀವು ಇದನ್ನು ಹೋಗಿ ರಾಮಚಂದ್ರ ದೇವರ ಆಸ್ಥಾನದಲ್ಲಿ ಹೇಳಬೇಕು ಅಂತ. ಲವಕುಶರು ವಾಸ್ತವಿಕವಾಗಿ ರಾಮಚಂದ್ರ ದೇವರ ಮಕ್ಕಳು, ರಾಜವೇಷದಲ್ಲಿ ಇರಬೇಕು. ಆದರೆ ಇದ್ದಿದ್ದು ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ. ಹಾಗಾಗಿ ಋಷಿಗಳ ವೇಷದಲ್ಲಿ ನಾರುಮಡಿಯನ್ನು ಉಟ್ಟು ಹೇಗೆ ರಾಮಚಂದ್ರ ದೇವರು ಕಾಡಿನಲ್ಲಿ ಇದ್ದಾಗ ಯಾವ ರೀತಿಯಾಗಿ ಇದ್ದರೋ ಅದೇ ರೀತಿಯಾಗಿ ಅವರಿಬ್ಬರು ಇದ್ದರು. ಹಾಗೆ ಅವರಿಬ್ಬರು ಕೂಡ ನೇರವಾಗಿ ರಾಮಚಂದ್ರ ದೇವರ ಅರಮನೆಗೆ ಹೋಗ್ತಾರೆ. ಹೀಗೆ ನಾವು ವಾಲ್ಮೀಕಿ ಋಷಿಗಳ ಶಿಷ್ಯರು, ನಿನ್ನ ಚರಿತ್ರೆಯನ್ನೇ ಅವರು ಬರೆದಿದ್ದಾರೆ, ಅದನ್ನು ನಾವು ನಿನ್ನ ಮುಂದೆ ಹಾಡಬೇಕು ಅಂತ ಹೇಳ್ತಾರೆ. ಸರಿ ಅಂತ ರಾಮಚಂದ್ರ ದೇವರು ಕೂಡ ಒಪ್ಕೊಳ್ತಾರೆ. ಹೀಗೆ ಒಪ್ಪಿಕೊಂಡು ಅದು ಪ್ರಾರಂಭ ಆಗುತ್ತೆ. ಅಯೋಧ್ಯ ನಾಮನಗರಿ ತತ್ರಾಸಿ ಲೋಕವಿಶ್ರುತ ಮನುನಾ ಮಾನವೇಂದ್ರೇಣ ಯಾ ಪುರಿ ನಿರ್ಮಿತಾ ಸ್ವಯಂ ಅಂತ. ಅಯೋಧ್ಯ ನಾಮನಗರಿ, ಅಯೋಧ್ಯೆ ದೊಡ್ಡ ಕ್ಷೇತ್ರ. ಇವತ್ತು ನಾವು ಸಪ್ತ ಮೋಕ್ಷಪ್ರದಾಯಕ ಕ್ಷೇತ್ರಗಳಲ್ಲಿ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಎಂಬುದಾಗಿ ಸಪ್ತ ಮೋಕ್ಷಪ್ರದಾಯಕ ಕ್ಷೇತ್ರಗಳಲ್ಲಿ ಮೊದಲ ನಗರ ಅಯೋಧ್ಯೆ ಅಂತ. ಇಲ್ಲಿ ನಮಗೊಂದು ಸಂದೇಹ ಬರುತ್ತೆ, ಅಯೋಧ್ಯೆ ದೊಡ್ಡ ಕ್ಷೇತ್ರ ಅಂತ ರಾಮ ಅದರಲ್ಲಿ ಅವತಾರ ಮಾಡಿದನೋ ಅಥವಾ ರಾಮ ಅವತಾರ ಮಾಡಿದ್ದರಿಂದ ಅದು ದೊಡ್ಡ ಕ್ಷೇತ್ರ ಆಯಿತು ಅಂತ. ಅದಕ್ಕೆ ನಾವು ರಾಮಾಯಣದಲ್ಲಿ ನೋಡಿದಾಗ ಮನುನಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾ ಸ್ವಯಂ ಅಂತ, ಅದು ಅತ್ಯಂತ ಪ್ರಾಚೀನ ನಗರಿ. ರಾಮದೇವರು ಅವತಾರ ಮಾಡೋದಕ್ಕಿಂತ ಮುಂಚೆನೇ ಇದ್ದಂತಹ ದೊಡ್ಡ ನಗರಿ. ಅದು ಸಪ್ತಮೋಕ್ಷ ಪ್ರದಾಯಕ ಕ್ಷೇತ್ರಗಳಲ್ಲಿ ಒಂದಾಗಿದ್ದರಿಂದಲೇ ರಾಮದೇವರನ್ನು ಆಯ್ಕೆ ಮಾಡಿಕೊಂಡ್ರು ಅಂತ. ಯಾಕೆಂದರೆ ಪರಮಾತ್ಮ ಅವತಾರ ಮಾಡಬೇಕು ಅಂಥೇಳಿ ಯಾವುದೋ ಸಾಮಾನ್ಯ ನಗರದಲ್ಲಿ ಸಾಮಾನ್ಯ ವ್ಯಕ್ತಿಗಳಲ್ಲಿ ಅವತಾರ ಮಾಡೋದಿಲ್ಲ. ರಾಮಚಂದ್ರ ದೇವರಂತಹ ಪರಮಾತ್ಮ ಅವತಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ದಶರಥ ಮತ್ತು ಕೌಸಲ್ಯೆಯಲ್ಲೂ ಅಷ್ಟು ದೊಡ್ಡ ಯೋಗ್ಯತೆ ಇತ್ತು. ಅಷ್ಟು ಮಾತ್ರ ಅಲ್ಲ, ಅಯೋಧ್ಯೆ ನಗರಿಯೂ ಕೂಡ ಅತ್ಯಂತ ಪುಣ್ಯತಮವಾದಂತಹ ನಗರಿಯಾಗಿತ್ತು. ಹಾಗಾಗಿ ಪುಣ್ಯಕ್ಷೇತ್ರವಾದಂತಹ ಅಯೋಧ್ಯ ನಗರಿಯನ್ನು ರಾಮದೇವರು ಆಯ್ಕೆ ಮಾಡಿಕೊಂಡು ತಮ್ಮ ಅವತಾರಕ್ಕೆ. ರಾಮದೇವರು ಅವತಾರ ಮಾಡಿದ್ರೆ ಅದರ ಒಂದು ಪ್ರಖ್ಯಾತಿ ಅಥವಾ ಯೋಗ್ಯತೆ ಇನ್ನಷ್ಟು ಜಾಸ್ತಿ ಆಯಿತು, ಅದು ಬೇರೆ ವಿಷಯ. ಆದರೆ ರಾಮದೇವರ ಅವತಾರ ಮಾಡೋದಕ್ಕಿಂತ ಮುಂಚೆಯೂ ಕೂಡ ಅದು ದೊಡ್ಡ ಕ್ಷೇತ್ರವೇ ಆಗಿತ್ತು, ಮೋಕ್ಷಪ್ರದಾಯಕ ಕ್ಷೇತ್ರವೇ ಆಗಿತ್ತು. ಅಲ್ಲಿ ಹೋಗಿ ಪಿಂಡ ಪ್ರದಾನಾದಿಗಳನ್ನು ಮಾಡಿದವರಿಗೆ ಮೋಕ್ಷ ದೊರೀತಾ ಇತ್ತು ಎಂಬುದಾಗಿ ತಿಳಿಸ್ತಾರೆ. ಅಂತಹ ಅಯೋಧ್ಯೆಯಲ್ಲಿ ರಾಮದೇವರು ಅವತಾರ ಮಾಡಲಿಕ್ಕೆ ಆಯ್ಕೊಂಡಂತಹ ಸ್ಥಳ. ವಿಶೇಷವಾಗಿ ತತ್ರಾಸಿ ಲೋಕವಿಶ್ರುತ ಅಂತ ಅತ್ಯಂತ ಪ್ರಸಿದ್ಧವಾದಂತಹ ನಗರಿ. ಆ ನಗರದ ಆಕಾರ ಹೇಗಿತ್ತು ಅಂತ ಹೇಳ್ತಾರೆ, ಶೇಪ್. ಹೇಗೆ ಒಂದು ಮೀನು ಇರುತ್ತಲ್ಲ, ಆ ಮೀನಿನ ಆಕಾರದಲ್ಲಿ ಆ ಸಮಗ್ರವಾದಂತಹ ಒಂದು ಅಯೋಧ್ಯ ನಗರಿ ಇತ್ತು ಅಂತೆ. ಇದನ್ನು ನಿರ್ಮಾಣ ಮಾಡಿದವನು ಮನು ಮಹಾರಾಜ. ಇವತ್ತು ನಾವೆಲ್ಲರೂ ಕೂಡ ಮಾನವರು. ಯಾಕೆ ಅಂತಾರೆ, ಮನು ಮಹಾರಾಜ ಅವನ ಸಂತತಿಯಲ್ಲಿ ಬಂದವರು ಅಂತ. ಹಾಗಾಗಿ ಸಾಕ್ಷಾತ್ ಮನು ಮಹಾರಾಜ ನಿರ್ಮಾಣ ಮಾಡಿದಂತಹ ದೊಡ್ಡ ನಗರ. ವಿಶೇಷವಾಗಿ 3 ಯೋಜನ ಅಗಲ 12 ಯೋಜನ ಉದ್ದ ಇದ್ದಂತಹ ದೊಡ್ಡ ನಗರ ಅದು ಅಯೋಧ್ಯ ನಗರ. ಇಂತಹ ಅಯೋಧ್ಯ ನಗರ ಅತ್ಯಂತ ಶ್ರೇಷ್ಠವಾದಂತಹ ನಗರ. ಸುತ್ತಲೂ ಕೂಡ ದಿವ್ಯವಾದಂತಹ ಭದ್ರವಾದಂತಹ ಕೋಟೆ ಇತ್ತು. ಯಾವ ರಾಜರು ಕೂಡ ಶತ್ರುಗಳು ಕೂಡ ಆಕ್ರಮಣ ಮಾಡಲಿಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಅಲ್ಲಿ ಇತ್ತು. ಇಂತಹ ಒಂದು ನಗರದಲ್ಲಿ ಇದ್ದಂತಹ ರಾಜ ಅಂತ ಹೇಳಿದರೆ ಅದು ಯಾವ ದಶರಥ ಮಹಾರಾಜ. ದಶರಥ ಮಹಾರಾಜ ಅವನಿಗೆ 4 ಜನ ಹೆಂಡತಿಯರು, 3 ಜನ ಹೆಂಡತಿಯರು. ಆ 3 ಜನ ಹೆಂಡತಿಯರು ಪಟ್ಟದ ರಾಣಿಯರು, ಅದು ಬಿಟ್ಟು ಬೇರೆ ರಾಣಿಯರು ಇದ್ದರು. ಇಷ್ಟು ಜನ ಹೆಂಡತಿಯರಿದ್ದರೂ ಕೂಡ ಅವನಿಗೆ ಸಂತಾನ ಆಗಿರಲಿಲ್ಲ. ರಾಮಾಯಣದಲ್ಲಿ ಕೇಳುವಂತೆ ನಾವು ಅವನಿಗೆ 60,000 ವರ್ಷ ವಯಸ್ಸಾಗಿತ್ತು ಅಂತೆ. 60,000 ವರ್ಷ ವಯಸ್ಸಾಗಿದ್ದರೂ ಕೂಡ ಸಂತಾನ ಆಗಿರಲಿಲ್ಲ. ಕೊನೆಗೆ ಅವನಿಗೆ ಜೀವನದಲ್ಲಿ ಒಂದು ರೀತಿಯಾದಂತಹ ಬೇಸರ ಪ್ರಾರಂಭ ಆಗುತ್ತೆ. ಇಷ್ಟು ವರ್ಷ ಆದರೂ ಕೂಡ ನನಗೆ ಮಕ್ಕಳೇ ಆಗಲಿಲ್ಲ,
ಅಷ್ಟು ಮಾತ್ರ ಅಲ್ಲ, ನಾನು ದೊಡ್ಡ ಒಂದು ಪಾಪವನ್ನು ಮಾಡಿದ್ದೇನೆ ಅಂತ. ಏನು ಅಂತ ಹೇಳಿದ್ರೆ, ಅವನು ಶ್ರವಣಕುಮಾರನನ್ನು ಸಂಹಾರ ಮಾಡಿದ್ದ. ಆ ಶಬ್ದವೇದಿ ವಿದ್ಯೆಯಿಂದ ಶ್ರವಣಕುಮಾರನ ತಂದೆ ತಾಯಿಗಳು ಪಾಪ ಕಣ್ಣಿಲ್ಲದೆ ಇರುವಂತಹ ಕುರುಡರು. ಅವರಿಗೆ ಯಾವುದೋ ಪ್ರಾಣಿಗೆ ಹೊಡಿಲಿಕ್ಕೆ ಹೋಗಿ ಶ್ರವಣಕುಮಾರನಿಗೆ ಹೊಡೆದು ಬಿಟ್ಟ. ಅವನು ಸತ್ತು ಹೋದ. ಕೊನೆಗೆ ಸಾಯಬೇಕಾದ್ರೆ ಅವನ ತಂದೆ ತಾಯಿ ಶಾಪ ಕೊಟ್ಟುಬಿಟ್ರು, ನೀನು ಕೂಡ ನಮ್ಮಂತೆ ಪುತ್ರ ವಿರಹ ವೇದನೆಯಿಂದಾಗಿ ಸಾಯಬೇಕು ಅಂತ. ದಶರಥ ಮಹಾರಾಜನಿಗೆ ತುಂಬ ಬೇಸರ ಆಯಿತು. ಅವನು ಕೊಂದುಬಿಟ್ಟೆ, ನನಗೆ ಅದಕ್ಕೆ ಮಕ್ಕಳೇ ಆಗಲಿಲ್ಲವಲ್ಲ ಅಂತ ತುಂಬ ಬೇಜಾರಾಗಿ ಅವನೇನು ಮಾಡ್ತಾನೆ, ಪಾಪ ಪರಿಹಾರ ಮಾಡಿಕೊಳ್ಬೇಕು, ನನ್ನಿಂದಾಗಿ 3 ಜನ ಸತ್ತು ಹೋಗಿದ್ದಾರೆ, ಹಾಗಾಗಿ ಅದರ ಪಾಪ ಪರಿಹಾರ ಮಾಡಿಕೊಳ್ಬೇಕು ಅಂತ ಯಾಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಾಮಾನ್ಯ ನಮಗೆ ಗೃಹಸ್ಥರಿಗೆ ಪಾಪ ಪರಿಹಾರಕ್ಕಿರುವಂತಹ ಹೋಮ ಅಂತೇಳಿದ್ರೆ ಪವಮಾನ ಹೋಮ, ಸನ್ಯಾಸಿಗಳಿಗೆ ಆಗಬೇಕಾದ್ರೆ ವಿರಜಾ ಹೋಮ ಅಂತ, ಅದೇ ರಾಜರಿಗೆ ಆಗಬೇಕಾದ್ರೆ ರಾಜಸೂಯ ಯಾಗ ಅಂತ ತಮ್ಮ ಪಾಪ ಪರಿಹಾರ ಮಾಡಿಕೊಳ್ಳಿಕ್ಕೆ. ಬ್ರಹ್ಮಚಾರಿ ಗೃಹಸ್ಥರಿಗೆ ಯಾವ ಪವಮಾನ ಹೋಮ, ಸನ್ಯಾಸಿಗಳಿಗೆ ವಿರಜಾ ಹೋಮ, ರಾಜರಿಗೆ ರಾಜಸೂಯ ಯಾಗ ಅಂತ. ಆ ಒಂದು ರಾಜಸೂಯ ಯಾಗವನ್ನು ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಒಬ್ಬ ಋಷಿ ಬರ್ತಾನೆ. ಆ ಋಷಿ ಬಂದು ವಿಶೇಷವಾಗಿ ಆ ಒಂದು ಯಾವ ಪುತ್ರಕಾಮೇಷ್ಟಿ ಯಾಗ, ಆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಆ ದಶರಥನಿಗೆ ಮಕ್ಕಳಾಗುವಂತೆ ಅನುಗ್ರಹವನ್ನು ಮಾಡ್ತಾನೆ. ಆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿ ಒಂದೇ ಒಬ್ಬ ಮಕ್ಕಳಿಲ್ಲದೇ ಇರುವಂತಹ ದಶರಥ ಮಹಾರಾಜನಿಗೆ 4 ಜನ ಶ್ರೇಷ್ಠರಾದಂತಹ ಗಂಡು ಮಕ್ಕಳು ಹುಡ್ತಾರೆ. ಆ ಗಂಡು ಮಕ್ಕಳೇನೆ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ ಎಂಬುದಾಗಿ 4 ಜನ ಗಂಡು ಮಕ್ಕಳು ಆಗ್ತಾರೆ. ಇಂತಹ ಗಂಡು ಮಕ್ಕಳು ವಿಶೇಷವಾಗಿ ಬೆಳೀತಾ ಹೋಗ್ತಾರೆ. ಒಳ್ಳೆ ಯೋಗ್ಯವಾದಂತಹ 12 ವರ್ಷ ವಯಸ್ಸಾಗುತ್ತೆ. 12 ವರ್ಷ ವಯಸ್ಸಾಗುತ್ತೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳು ಅವರು ದಶರಥ ಮಹಾರಾಜನ ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದಾಗ ಅವರಿಗೆ ಯಾವ ರೀತಿಯಾದಂತಹ ಯೋಗ್ಯವಾದಂತಹ ಪೂಜೆಯನ್ನು ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾರೆ. ದಶರಥ ಮಹಾರಾಜ ಮಾಡಿ ಕೊನೆಗೆ ಪ್ರಶ್ನೆ ಮಾಡ್ತಾನೆ, ನನ್ನಿಂದ ಏನಾಗಬೇಕು ಅಂತ. ಯಾಕೆಂದರೆ ಯಾವುದೇ ಒಂದು ಕಾರಣ ಇಲ್ಲದೇನೆ ವಿಶ್ವಾಮಿತ್ರರಂತಹ ದೊಡ್ಡ ಋಷಿಗಳು ಕರೆಯದೇನೆ ತಮ್ಮ ಮನೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರು ಅತಿಥಿಗಳು ಅಂತ. ಅತಿಥಿಗಳು ಅಂತ ಹೇಳಿದರೆ ತಿಥಿ ನೋಡದೆ ಬಂದವರು ಅಂತ. ಅಂದರೆ ನಮ್ಮ ಮನೆಗೆ ಯಾರನ್ನ ನಾವು ಇನ್ವೈಟ್ ಮಾಡಿದರೆ ಕರೆದರೆ ಅವರು ಬಂದವರು ಅಭ್ಯಾಗತರು ಅಂತ. ಅವರನ್ನು ನಾವು ಹೋಗಿ ಮನೆಗೆ ಕರೆದು ಅರ್ಶಿನ ಕುಂಕುಮ ಹಚ್ಚಿ ಬರಬೇಕು ಅಂತ ಕಾರ್ಡ್ ಕೊಟ್ಟು ಕರೆದಿರ್ತೇವೆ. ಅವರು ಅಭ್ಯಾಗತರು. ಅತಿಥಿಗಳು ಅಂದ್ರೆ ಹಾಗಲ್ಲ, ಹೊತ್ತು ವೇಳೆ ಯಾವುದನ್ನು ನೋಡದೇನೆ, ತಿಥಿ ನಕ್ಷತ್ರ ಯಾವುದನ್ನು ನೋಡದೇನೆ ಇದ್ದಕ್ಕಿದ್ದಂತೆ ಬರುವವರು ಅತಿಥಿಗಳು ಅಂತ. ಹಾಗೆ ವಿಶ್ವಾಮಿತ್ರರು ಅತಿಥಿಗಳಾಗಿ ಬಂದಿದ್ದಾರೆ ಅಂತ ಏನೋ ಒಂದು ಕಾರಣ ಇರುತ್ತೆ. ಏನು ಆ ಕಾರಣ ಎಂಬುದಾಗಿ ಖಂಚತೆ ಪರಮಂ ಕಾಮಂ ಕರೋಮಿ ಕಿಂ ಹರ್ಷಿತಃ ಅಂತ, ನಿಮ್ಗೆ ಏನು ಬೇಕೋ ಕೇಳಿ ಅದನ್ನು ಕೊಡ್ತೇನೆ ಅಂತ ದಶರಥ ಮಹಾರಾಜ ಹೇಳ್ತಾನೆ. ಯಾಕೆಂದರೆ ಅವನಿಗೆ 60,000 ವರ್ಷ ವಯಸ್ಸಾಗಿತ್ತು. ಆದರೆ ಜೀವನದಲ್ಲಿ ಈಗ ಒಂದು ಹೊಸ ಉತ್ಸಾಹ ಪ್ರಾರಂಭ ಆಗಿತ್ತು ಅಂತ. ಯಾಕೆ? ಮಕ್ಕಳಾಗಿದೆ. 12 ವರ್ಷದ ಮಕ್ಕಳು, ಒಬ್ಬರಿಗಿಂತ ಒಬ್ಬರು ಸುಂದರವಾಗಿ ಇದ್ದರು, ಭಾರಿ ಪರಾಕ್ರಮಶಾಲಿ, ಒಳ್ಳೆ ಪ್ರಜ್ಞಾಶಕ್ತಿ, ಜ್ಞಾನ ಎಲ್ಲವೂ ಕೂಡ ಇತ್ತು. ಹಾಗಾಗಿ ಜೀವನದಲ್ಲಿ ಹೊಸ ಉತ್ಸಾಹ ಪ್ರಾರಂಭ ಆಗಿತ್ತು. ಅದಕ್ಕೆ ಹೇಳ್ತಾನೆ, ನಿನಗೇನು ಬೇಕೋ ಕೇಳು, ಅದೆಲ್ಲವನ್ನು ಕೂಡ ನಾನು ಕೊಡ್ತೇನೆ ಎಂಬುದಾಗಿ ಕೇಳಿದಾಗ ಋಷಿಗಳಿಗೆ ತುಂಬ ಸಂತೋಷ ಆಗುತ್ತೆ. ವಿಶ್ವಾಮಿತ್ರ ಋಷಿಗಳಿಗೆ ಅವರು ಹೇಳ್ತಾರೆ, ನನಗೆ ನೀನೇನು ಕೊಡಬೇಕಾಗಿಲ್ಲ, ಒಂದೇ ಒಂದು ಸಹಾಯ ಮಾಡಬೇಕು ಅಂತ. ಏನು ಅಂದರೆ, ನಾನು ಒಂದು ದೊಡ್ಡ ಯಾಗವನ್ನು ಹಮ್ಮಿಕೊಂಡಿದ್ದೇನೆ. ಯಾಗ ಅಂತ ಹೇಳಿದ್ರೆ 6 ದಿವಸಗಳ ಕಾಲ ಮಾಡುವಂಥ ಒಂದು ಸತ್ರಯಾಗ. ಅದನ್ನು ಮಾಡಬೇಕು. ಆದರೆ ಮಾಡಬೇಕು ಅಂತ ಹೇಳೋಕ್ಕೆ ನನಗೆ ತೊಂದರೆ ಆಗ್ತಾ ಇದೆ. ಯಾರಿಂದ ಅಂತ ಹೇಳಿದ್ರೆ, ಸುಬಾಹು ಮತ್ತು ಮಾರೀಚ ಎಂಬಂತಹ ಇಬ್ಬರು ರಾಕ್ಷಸರು. ಅವರು ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಯಾವ ರೀತಿ ತೊಂದರೆ ಅಂತ ಹೇಳಿದ್ರೆ, ಹೋಮ ಮಾಡಬೇಕಾದ್ರೆ ಹೋಮದ ಕುಂಡಕ್ಕೆ ತುಪ್ಪ ಹಾಕಬೇಕು, ಕಟ್ಟಿಗೆ ಹಾಕಬೇಕು, ಸಮಿತ ಹಾಕಬೇಕು, ಅನ್ನ ಹಾಕಬೇಕು. ಆದರೆ ನಾನು ಅದನ್ನು ಹಾಕುವಂಥ ಸಂದರ್ಭದಲ್ಲಿ ಆ ದುಷ್ಟರಾದಂತಹ ಮಾರೀಚ ಸುಬಾಹುಗಳು ರಕ್ತವನ್ನು, ಮಾಂಸವನ್ನು, ಹೀಗೆ ಅಪವಿತ್ರವಾದಂತಹ ಪದಾರ್ಥಗಳನ್ನು ಆ ಯಜ್ಞಕುಂಡಕ್ಕೆ ಹಾಕ್ತಾ ಇದ್ದಾರೆ. ಹಾಗಾಗಿ ಯಜ್ಞ ಆಗೋ ತನಕ ಯಜ್ಞದ ರಕ್ಷಣೆ ಆಗಬೇಕು. ಯಜ್ಞದ ರಕ್ಷಣೆ ಆಗಬೇಕು ಅಂತ ಹೇಳಿದ್ರೆ ಅವರನ್ನು ಕಾಯಬೇಕು, ಅವರನ್ನು ಹೊಡೆದೋಡಿಸಬೇಕು. ಹಾಗಾಗಿ ಅದಕ್ಕೋಸ್ಕರ ನಿನ್ನ ಮಕ್ಕಳಾದಂತಹ ರಾಮ ಲಕ್ಷ್ಮಣರನ್ನು ನನ್ನ ಜೊತೆಗೆ ಕಳಿಸಬೇಕು ಅಂತ ಹೇಳ್ತಾನೆ ವಿಶ್ವಾಮಿತ್ರ ಋಷಿಗಳು. ಆವಾಗ ದಶರಥ ಮಹಾರಾಜರಿಗೆ ತುಂಬ ಬೇಜಾರಾಗಿಬಿಡುತ್ತೆ. ಅವನು ಹೇಳ್ತಾನೆ,
ಅಲ್ಲ, ನನ್ನ ಮಗ ಇನ್ನೂ ಊನ ಷೋಡಶ ವರ್ಷವೊಮ್ಮೆ, ಅವನಿಗಿನ್ನೂ ಷೋಡಶ ವರ್ಷ ಆಗಿಲ್ಲ, 16 ವರ್ಷನೇ ಇನ್ನೂ ತುಂಬಿಲ್ಲ, ಇನ್ನು ಕೇವಲ 12 ವರ್ಷದ ಸಣ್ಣ ಬಾಲಕ, ಮುಖದಲ್ಲಿ ಇನ್ನೂ ಸರಿಯಾಗಿ ಮೀಸೆ ಬಂದಿಲ್ಲ, ಮುಖದಲ್ಲಿರುವಂತಹ ಎಳೆ ಕಳೆ ಇನ್ನೂ ಹೋಗಿಲ್ಲ. ಅಂತಹ ಸಣ್ಣ ವಯಸ್ಸಿನ ರಾಮನನ್ನು ಲಕ್ಷ್ಮಣನನ್ನು ಯುದ್ಧ ಮಾಡಲಿಕ್ಕೆ ಅಂತ ಕರೆದುಕೊಂಡು ಹೋಗ್ತಾ ಇದ್ದಾರಲ್ಲ, ನಾನು ಕಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನೇರವಾಗಿ ಖಡಾಖಂಡಿತವಾಗಿ ಹೇಳಿಬಿಡ್ತಾನೆ ದಶರಥ ಮಹಾರಾಜ. ಇಲ್ಲಿಯ ತನಕ ಹೇಳಿದ್ದ ಏನು ಬೇಕಾದರೂ ಕೊಡಿ, ಏನು ಬೇಕಾದರೂ ಕೊಡ್ತೇನೆ ಅಂತ. ಈಗ ಹೇಳ್ತಾನೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ನೀವು ಶಾಪ ಕೊಟ್ಟರೂ ಪರವಾಗಿಲ್ಲ, ನಾನು ಕಳಿಸೋದಿಲ್ಲ ಅಂತ ಹೇಳ್ತಾನೆ. ನನಗೆ 60,000 ವರ್ಷ ವಯಸ್ಸಾದ ಮೇಲೆ ಯಾಗವನ್ನು ಮಾಡಿ ಅದರಿಂದ ಬಂದಂತಹ ಪಾಯಸದಿಂದಾಗಿ ನನಗೆ ಮಕ್ಕಳಾಗಿದ್ದಾರೆ, ಅಂತಹ ಮಕ್ಕಳನ್ನು ಯುದ್ಧ ಮಾಡಲಿಕ್ಕೆ ಅಂತ ಕರಿತಾ ಇದ್ದೀರಿ. ಯುದ್ಧ ಕೂಡ ಯಾರ ಜೊತೆ? ಯಾರೋ ಸಾಮಾನ್ಯ ವ್ಯಕ್ತಿಗಳಲ್ಲ, ಸುಬಾಹು ಮತ್ತು ಮಾರೀಚನಂತಹ ವ್ಯಕ್ತಿಗಳ ಜೊತೆ. ಇದಕ್ಕೆ ವಾಸ್ತವಿಕವಾಗಿ ಇನ್ನೊಂದು ಮುಂದೆ ಹೇಳ್ತಾರೆ. ಮೊದಲು ಅವರು ಸುಬಾಹು ಮಾರೀಚ ಅಂತ ಹೇಳೋದಿಲ್ಲ. ನನಗೆ ರಾಕ್ಷಸರು ಯುದ್ಧ ಮಾಡಲಿಕ್ಕೆ ಅಂತ ಏನು ಯುದ್ಧಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ನೀನು ಕಳಿಸಬೇಕು ಮಕ್ಕಳನ್ನು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅವರೇ ಯಾಕೆ, ನಾನೇ ಬರ್ತೀನಿ ಅಂತ ಹೇಳ್ತಾನೆ ದಶರಥ ಮಹಾರಾಜ. ಹೌದಾ, ನೀನು ಬರ್ತೀಯಾ, ಸರಿ. ರಾಕ್ಷಸರು ಯಾರು ಗೊತ್ತಾ? ಸುಬಾಹು ಮತ್ತು ಮಾರೀಚ ಅಂತ ಹೇಳ್ತಾರೆ. ಸುಬಾಹು ಮತ್ತು ಮಾರೀಚ ಅಂತ ಹೇಳಿದ್ರೆ ರಾವಣನ ಆತ್ಮೀಯ ಸ್ನೇಹಿತರು, ಮಹಾಪರಾಕ್ರಮಶಾಲಿಗಳು. ಅವ್ರು ಹೇಳ್ತಾರೆ ಸುಬಾಹು ಮತ್ತು ಮಾರೀಚ ಅಂದ ತಕ್ಷಣ ದಶರಥ ಕೂಡ ಒಪ್ಕೊಳ್ಳೋದು, ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ದಶರಥ ಅಷ್ಟು ಅವನ ಹೆಸರೇ ದಶರಥ, 10 ದಿಕ್ಕುಗಳಲ್ಲಿ ರಥವನ್ನು ಓಡಿಸುವಂಥ ಸಾಮರ್ಥ್ಯ ಇದ್ದಂತಹ ವ್ಯಕ್ತಿ. ಅವನೇ ಯಾರಿಗೆ ಹೆದರಿದ? ಸುಬಾಹು ಮತ್ತು ಮಾರೀಚರಿಗೆ ಹೆದರಿದ. ಅವನು ಹೇಳ್ತಾನೆ, ನನಗೇ ಯುದ್ಧ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ, ಇನ್ನು ಈ 12 ವರ್ಷದ ಬಾಲಕರು ಮಹಾಪರಾಕ್ರಮಶಾಲಿಗಳಂತಹ ಆ ಸುಬಾಹು ಮಾರೀಚರ ಹತ್ತಿರ ಯುದ್ಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಎಂತಹ ದೊಡ್ಡ ಶಾಪ ಕೊಟ್ಟರೂ ಪರವಾಗಿಲ್ಲ, ನನಗಿನ್ನೇನೋ ಜೀವನದಲ್ಲಿ ಬೇಕಾಗಿಲ್ಲ. ಮಕ್ಕಳಾಗಿದ್ದಾರೆ, ಅವರು ಮುಂದೆ ರಾಜ್ಯವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ, ನನಗೂ ವಯಸ್ಸಾಗಿದೆ, ಹಾಗಾಗಿ ನಾನು ಕಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆವಾಗ ವಿಶ್ವಾಮಿತ್ರರು ಹೇಳ್ತಾರೆ, ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ. ದಶರಥನಿಗೆ ಹೇಳ್ತಾರೆ, ದಶರಥ, ನಿನಗೆ ರಾಮಚಂದ್ರ ದೇವರ ಬಗ್ಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ 100 ಪಟ್ಟು ರಾಮಚಂದ್ರ ದೇವರು ಏನು ಅಂತ ನನಗೆ ಗೊತ್ತಿದೆ. ಅವರ ಪರಾಕ್ರಮ ಏನು, ಅವರ ಜ್ಞಾನ ಏನು, ಅವರ ಬಲ ಏನು, ಅವರ ಧೈರ್ಯ ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಹಾಗಾಗಿ ನೀನು ಅವರನ್ನು ಕಳಿಸು, ಅವರಿಗೆ ಏನೂ ಕಿಂಚಿತ್ತೂ ತೊಂದರೆಯಾಗಂತೆ ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ವಿಶ್ವಾಮಿತ್ರರು ಹೇಳ್ತಾರೆ. ಅದಕ್ಕೆ ಹೇಳ್ತಾನೆ, ಮಮಚೈವ ಅಲ್ಪಭಾಗ್ಯಸ್ಯ ದೈವತಂ ಹಿ ಭವಾನ್ ಗುರುಹು ಅಂತ. ನಾನು ಅಲ್ಪಭಾಗ್ಯ ಅಂತ ಯಾರು ಹೇಳ್ತಾರೆ? ದಶರಥ ಹೇಳ್ತಾನೆ. ಯಾಕೆಂದರೆ ಸಾಮಾನ್ಯವಾಗಿ ರಾಜರಿಗೆ ರಾಜಾನೋ ಬಹುವಲ್ಲಭಾಹ ಅಂತ, ಅವರಿಗೆ ಬೇಕಾದಷ್ಟು ಜನ ಹೆಂಡತಿಯರು ಇರ್ತಾ ಇದ್ರು, ಅವ್ರಿಗೆ ಬೇಕಾದಷ್ಟು ಜನ ಮಕ್ಕಳಾಗ್ತಾ ಇದ್ರು. ಆದರೆ ನನ್ನ ವಿಷಯದಲ್ಲಿ ಹಾಗಾಗಲಿಲ್ಲ. ಅನೇಕ ಜನ ಹೆಂಡತಿಯರಿದ್ದರೂ ಕೂಡ ಆಗಿದ್ದು 4 ಜನ ಮಕ್ಕಳು, ಅದರಲ್ಲೂ ಅದು ಯಾವಾಗ 60,000 ವರ್ಷ ವಯಸ್ಸಾದ ಮೇಲೆ, ಈ ಒಂದು ಮುದಿ ವಯಸ್ಸಿನಲ್ಲಿ. ಇಂತಹ ಅಲ್ಪಭಾಗ್ಯನಾದಂತಹ ನನ್ನನ್ನು, ನನ್ನ ಮಕ್ಕಳನ್ನು ನೀನು ಯುದ್ಧಕ್ಕೆ ಅಂತ ಕರೆದುಕೊಂಡು ಹೋದರೆ ನನ್ನ ಈ ಒಂದು ಅಯೋಧ್ಯೆ ಮುಂದೆ ರಾಜ್ಯ ನಿಲ್ಲದೆ ಇದ್ದಂತೆ ಆಗುತ್ತೆ, ಹಾಗೆ ನಾನು ಕಳಿಸೋದಿಲ್ಲ ಅಂತ ಹೇಳ್ತಾನೆ. ಎಷ್ಟು ಹೇಳಿದರೂ ಕೂಡ ಈ ಕಡೆ ವಿಶ್ವಾಮಿತ್ರರು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಈ ಕಡೆ ಇವರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಕಳಿಸಬೇಕು ಅಂತ ಇವರು, ಕಳಿಸಲ್ಲ ಅಂತ ಇವನು. ಕೊನೆಗೆ ಇವರ ದಶರಥ ಮಾತನ್ನು ಕೇಳಿ 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 ವಿಶ್ವಾಮಿತ್ರರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವರ ಕಣ್ಣು ಕೆಂಪಾಗುತ್ತೆ ಅಂತೆ. ಅವರು ಹೇಳ್ತಾರೆ, ಯದೀದಂ ತೇ ಕ್ಷಮಂ ರಾಜನ್ ಗವಿಷ್ಯಾಮಿ ಯಥಾಗಮಂ ಮಿಥ್ಯಾ ಪ್ರತಿಜ್ಞೆ ಕಾಕುತ್ಸಹ ಸುಖೀಭವ ಸಬಾಂಧವ ಅಂತ. ಆಯಿತು ದಶರಥ ಮಹಾರಾಜ, ನೀನೇನು ಭಾರಿ ಹೇಳಿದೆ, ಏನು ಬೇಕಾದರೂ ಕೊಡ್ತೀನಿ, ಏನು ಬೇಕಾದ್ರೂ ಕೇಳಿ ಅಂತ ಹೇಳಿದೆ. ಆದರೆ ಇವತ್ತು ಏನೇನಾಗಿದ್ದೀಯಾ? ಮಿಥ್ಯಾ ಪ್ರತಿಜ್ಞ ಅಂತ, ನಿನ್ನ ಪ್ರತಿಜ್ಞೆ ಏನಾಯಿತು? ಸುಳ್ಳಾಯಿತು. ಕಾಕುತ್ಸ ಸುಖೀಭವ ಸಬಾಂಧವ, ಆಯ್ತು ನೀನು ಬಾಡಿಗೆ ನೀನು ಆರಾಮಿರೋ ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತೆ. ಒಂದು ಮಾತಿದೆ, ಸಜ್ಜನರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದರೆ ಅವರು ನೀನು ಚೆನ್ನಾಗಿರು ಅಥವಾ ಇನ್ನೊಂದಿನ ವರ ಕೊಡಬೇಕು ಅವಶ್ಯಕತೆಯೇ ಇಲ್ಲ ಅಂತೆ. ಮನಸ್ಸಿಗೆ ಸಂತೋಷ ಆದರೆ ಸಾಕು, ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ಅದೇ ಸಜ್ಜನರ ಮನಸ್ಸಿಗೆ ನಮ್ಮಿಂದ ಕಿಂಚಿತ್ತು ನೋವಾದರೂ ಕೂಡ ಶಾಪಂ ದೇಹೀತಿ ನೋವೃಣೀತ್ ಅಂತ ಇದೆ, ಒಂದು ಮಾತಿದೆ. ಶಾಪ ಕೊಡಿ ಅಂತ ಕೇಳಬೇಕಾಗಿಲ್ಲ ಅದನ್ನ ಪ್ರತ್ಯೇಕವಾಗಿ, ಅವರೂ ಶಾಪವನ್ನು ಕೊಡುವಂಥ ಅವಶ್ಯಕತೆಯೇ ಇಲ್ಲ. ಮನಸ್ಸಿಗೆ ನೋವಾದರೆ ಸಾಕು, ನಮಗೆ ಕೆಡಕಾಗೋದು ನಿಶ್ಚಿತ. ಇದನ್ನು ಮನಗಂಡಂತಹ ಯಾವ ದಶರಥ ಮಹಾರಾಜ ಹೇಳ್ತಾನೆ, ಸ್ವಲ್ಪ ಅವನಿಗೆ ಆದರೂ ಕೂಡ ಮನಸ್ಸಲ್ಲಿ ಚಿಂತೆ ಇರುತ್ತೆ.
ಆವಾಗ ಅಲ್ಲಿಗೆ ನೇರವಾಗಿ ವಸಿಷ್ಠ ಋಷಿಗಳು ಬರ್ತಾರೆ ಅಂತೆ. ಕುಲಪುರೋಹಿತರಾದಂತಹ ಕುಲಗುರುಗಳಾದಂತಹ ವಸಿಷ್ಠರು ಬರ್ತಾರೆ. ಹೇಳ್ತಾರೆ, ಇವತ್ತು ನೀನು ನಿನ್ನ ಮಗನನ್ನು ವಿಶ್ವಾಮಿತ್ರರ ಜೊತೆಗೆ ಕಳಿಸಿದರೆ ನಿನ್ನ ಕೀರ್ತಿ ಎಂಬುದು ಅಜರಾಮರವಾಗುತ್ತೆ. ಅಂತಹ ದೊಡ್ಡ ಕಾರ್ಯವನ್ನು ಯಾವ ರಾಮಚಂದ್ರ 12 ವರ್ಷದ ಬಾಲಕ ಮಾಡಲಿಕ್ಕೆ ಇದ್ದಾನೆ. ಹಾಗಾಗಿ ನಿನ್ನ ಕರ್ತವ್ಯ ಏನು? ಪ್ರಜೆಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಋಷಿಗಳನ್ನು ಸಂರಕ್ಷಣೆ ಮಾಡುವಂತಹದ್ದು. ಹಾಗಾಗಿ ನೀನು ರಾಮಚಂದ್ರನ ಬಗ್ಗೆ ಏನೂ ಹೆದರಬೇಡ. ಅವನ ಮೇಲಿನ ವ್ಯಾಮೋಹವನ್ನು ಮೊದಲು ಬಿಡು, ಅವನನ್ನು ಕಳಿಸು, ಮುಂದೆ ಆಗುವಂತಹ ಕಥೆ ನಿನಗೆ ಗೊತ್ತಾಗುತ್ತೆ ಎಂಬುದಾಗಿ ಹೇಳ್ತಾನೆ. ವಿಶ್ವಾಮಿತ್ರರು ಹೇಳಿದಾಗ ಅವನು ಸ್ವಲ್ಪ ಧೈರ್ಯ ಕಡಿಮೆ ಇತ್ತು. ಯಾವಾಗ ವಸಿಷ್ಠರು ಹೇಳಿದ್ರೆ ಆವಾಗ ಧೈರ್ಯ ಬಂತು ಅಂತ. ಯಾಕಂದರೆ ವಸಿಷ್ಠರಿಗೆ ದಶರಥನ ಇಂಚಿಂಚು ಗೊತ್ತು. ಅವನ ಯೋಗ್ಯತೆ ಏನೋ, ಅವನ ಶಕ್ತಿ ಏನೋ, ಅವನ ಮನಸ್ಥಿತಿ ಹೇಗಿದೆ ಅಂತ ಎಲ್ಲವೂ ಗೊತ್ತಿತ್ತು. ಹಾಗಾಗಿ ಅವನ ಮನಸ್ಸು ಪರಿವರ್ತನೆ ಆಗಬೇಕಂತ ಯಾವ ಮಾತನಾಡಬೇಕು ಅದನ್ನೇ ಆಡಿದರು ಅವರು. ಆವಾಗ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಸರಿ ಅಂತ ಯಜ್ಞಕ್ಕೆ ದಶರಥ ತನ್ನ ಮಕ್ಕಳಾದಂತಹ ರಾಮ ಮತ್ತು ಲಕ್ಷ್ಮಣರನ್ನು ಕಳಿಸ್ತಾನೆ. ಹೀಗೆ ಹೋಗಬೇಕಾದ್ರೆ ವಿಶೇಷವಾಗಿ ವಿಶ್ವಾಮಿತ್ರರು ಆವಾಗಲ ನಡೆದುಕೊಂಡು ಹೋಗುವಂಥ ಸಂದರ್ಭ. ದಾರಿಯುದ್ದಕ್ಕೂ ಕೂಡ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಅವನ ಹಿಂದಿನ ರಾಜರ ಕಥೆಯನ್ನು, ಸೂರ್ಯವಂಶದಲ್ಲಿ ಬಂದಂತಹ ಎಲ್ಲ ರಾಜರ ಕಥೆ, ಅವರು ಯಾವ ರೀತಿಯ ಪರಾಕ್ರಮವನ್ನು ತೋರಿಸಿದ್ದಾರೆ ಎಂಬುದಾಗಿ ಎಲ್ಲವನ್ನು ಕೂಡ ಹೇಳ್ತಾ ಬರ್ತಾರೆ. ಹೀಗೆ ಹೇಳ್ತಾ ಬಂದಾಗ ಸ್ವಲ್ಪ ದೂರ ಪ್ರಯಾಣ ಮಾಡಿ ಒಂದು ಕಡೆ ವಿಶ್ರಾಂತಿ ಪಡಿತಾರೆ. ಬೆಳಗಿನ ಹೊತ್ತಾಗುತ್ತೆ. ಬೆಳಗಿನ ಹೊತ್ತಾದಾಗ ವಿಶ್ವಾಮಿತ್ರರು ಋಷಿಗಳು ಅರುಣೋದಯ ಕಾಲದಲ್ಲಿ ಎದ್ದು ತಮ್ಮದ ಎಲ್ಲ ಕಾರ್ಯವನ್ನು ಕೂಡ ಮುಗಿಸ್ತಾರೆ. ಈ ರಾಮ ಮತ್ತು ಲಕ್ಷ್ಮಣ ಇನ್ನು ಪುಟ್ಟ ಬಾಲಕರು ಪಾಪ. ಅದರಲ್ಲೂ ಕೂಡ ರಾಜನ ಅರಮನೆಯಲ್ಲಿ ಸುಖವಾಗಿ ಬೆಳೆದವರು 12 ವರ್ಷದ ಬಾಲಕರು ಇನ್ನು ಕೂಡ ಮಲಗಿರ್ತಾರೆ. ಸೂರ್ಯೋದಯ ಆದ ಮೇಲೂ ಕೂಡ ಸೂರ್ಯೋದಯ ಸಂದರ್ಭ. ಆವಾಗ ಅವರನ್ನು ಎಬ್ಬಿಸ್ತಾರೆ. ಹೇಗೆ ಅಂದರೆ, ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಅಂತ ಇವತ್ತು ನಾವೆಲ್ಲ ಕಡೆ ಇದನ್ನು ಬೆಳಗ್ಗೆ ಎಬ್ಬಿಸ್ಬೇಕಾದ್ರೆ ಹೇಳ್ತೇವೆ. ಆ ರೀತಿಯಾಗಿ ಇದು ಬಂದಿದ್ದು ವಾಲ್ಮೀಕಿ ರಾಮಾಯಣದಲ್ಲಿ. ಅವರು ಆ ರೀತಿಯಾಗಿ ಎಬ್ಬಿಸಿ, ಪ್ರಾತಃ ಕಾಲ ಸಮೀಪ ಬಂದಿದೆ, ಆದಷ್ಟು ಬೇಗ ಎದ್ದುಕೊಂಡು ನಿನ್ನ ಕರ್ತವ್ಯಂ ದೈವಮಾನ್ಯಿಕಂ, ನಿನ್ನ ಕ್ಷತ್ರಿಯರಿಗೆ ಉಚಿತವಾದಂತಹ ಎಲ್ಲ ಕರ್ತವ್ಯವನ್ನು ಕೂಡ ಮಾಡು ಎಂಬುದಾಗಿ ಎಬ್ಬಿಸ್ತಾರೆ. ಹೀಗೆ ಎಬ್ಬಿಸಿ ಅವರಿಗೆ ಎಲ್ಲ ನಿತ್ಯ ಕಾರ್ಯವನ್ನು ಕೂಡ ಮುಗಿಸಿ ಮುಂದೆ ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡಿ ಮುಂದೆ ಮೊದಲು ಬಂದಂತಹ ವ್ಯಕ್ತಿ ಅಂತೇಳಿ ತಾಟಕಿ ಅಂತ. ಆ ತಾಟಕಿಯ ಸಂಹಾರವನ್ನು ವಿಶೇಷವಾಗಿ ಶ್ರೀರಾಮಚಂದ್ರ ಮಾಡ್ತಾನೆ. ನಾವು ಕೃಷ್ಣನ ಕಥೆಯನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಮೊದಲು ಸಂಹಾರ ಮಾಡಿದ್ಯಾರನ್ನ? ಪೂತನೆಯನ್ನು. ರಾಮಚಂದ್ರ ದೇವರು ಮೊದಲು ಸಂಹಾರ ಮಾಡಿದ್ಯಾರನ್ನ? ತಾಟಕೆಯನ್ನು. ಹೀಗೆ ಎರಡೂ ಕಡೆಯೂ ಕೂಡ ಸಂಹಾರ ಮಾಡಿದ್ದು ಸ್ತ್ರೀಯರನ್ನು. ಸಾಮಾನ್ಯವಾಗಿ ಲೋಕದಲ್ಲಿ ಸ್ತ್ರೀಯರು ಮಕ್ಕಳನ್ನು ಇವರು ಕೊಲ್ಲಬಾರದು ಅಂತ ನಿಯಮ ಇದೆ. ಆದರೆ ಇದು ಅಧರ್ಮ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವಾಲ್ಮೀಕಿಗಳು ಹೇಳ್ತಾರೆ, ನಹಿತೆ ಸ್ತ್ರೀ ವಧಕೃತೆ ಘೃಣಾ ಕಾರ್ಯ ನರೋತ್ತಮ ಚಾತುರ್ವರ್ಣ್ಯ ಹಿತಾರ್ಥಾಯ ಕರ್ತವ್ಯಂ ರಾಜಸೂನುನಾ ಅಂತ. ಅಂದರೆ ತಾಟಕೆ ದೊಡ್ಡ ರಾಕ್ಷಸಿ, ಅವಳನ್ನು ಸಂಹಾರ ಮಾಡುವಂತ ಇವನು ಹೇಳ್ತಾರೆ, ವಿಶ್ವಾಮಿತ್ರರು ರಾಮಚಂದ್ರ ದೇವರಿಗೆ ಹೇಳ್ತಾರೆ. ಅದಕ್ಕೆ ರಾಮಚಂದ್ರ ದೇವರು ಇನ್ನೂ 12 ವರ್ಷದ ಬಾಲಕ, ಸಾಮಾನ್ಯ ಬಾಲಕನಂತೆ ಕೇಳ್ತಾರೆ, ಸ್ತ್ರೀ ವಧೆ ತಪ್ಪಲ್ವಾ ಗುರುಗಳೇ ಅಂತ. ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ, ಸ್ತ್ರೀ ವಧೆಯನ್ನು ಮಾಡಿದರೆ ಪಾಪ ಎಂಬುದು ಇಲ್ಲ. ಯಾವಾಗ ಅಂತ ಹೇಳಿದರೆ ಚಾತುರ್ವರ್ಣ್ಯ ಹಿತಾರ್ಥಾಯ ಅಂತ. ಇವಳು ದೊಡ್ಡ ರಾಕ್ಷಸಿ, ಇವಳಿಂದಾಗಿ ಚತುರ್ವರ್ಣದವರಿಗೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರೆಲ್ಲರಿಗೂ ಕೂಡ ತುಂಬ ಕಾಟ ಕೊಡ್ತಾ ಇದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಈ ಅರಣ್ಯದಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿ ತಿಂತಾ ಇದ್ದಾಳೆ ಈ ತಾಟಕ ಎಂಬಂತಹ ರಾಕ್ಷಸಿ. ಹಾಗಾಗಿ ಅವರು ಹೇಳ್ತಾರೆ, ರಾಜಭಾರ ನಿಯುಕ್ತಾನಾಂ ಏಷ ಧರ್ಮ ಸನಾತನಃ. ಪ್ರಜೆಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವನು ಎಂತಹ ದೊಡ್ಡ ಋಷಿಯೇ ಆಗಿರಲಿ, ಮುನಿಯೇ ಆಗಿರಲಿ, ಹೆಣ್ಣೆ ಆಗಿರಲಿ, ಗಂಡೆ ಆಗಿರಲಿ, ಸಣ್ಣ ಕೂಸಿಯೇ ಆಗಿರಲಿ, ಸಂಹಾರ ಮಾಡುವಂಥದ್ದು ರಾಜನ ಕರ್ತವ್ಯ. ಹಾಗಾಗಿ ಅವರು ವಿಶ್ವಾಮಿತ್ರ ತುಂಬ ಚೆನ್ನಾಗಿ ಹೇಳ್ತಾರೆ, ನಿನಗೆ ತುಂಬ ಕಷ್ಟ ಆಗುತ್ತೆ ಗೊತ್ತು, ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಮನಸ್ಸಿಗೆ ಕಷ್ಟ ಆದರೂ ಕೂಡ ನೀನು ಇವಳನ್ನು ಸಂಹಾರ ಮಾಡಿದೆ ಅಂತ ಹೇಳಿದರೆ ಇನ್ನು ಮುಂದೆ ಯಾರಿಗೂ ಕಷ್ಟ ಆಗೋದಿಲ್ಲ. ಹಾಗಾಗಿ ಇವಳನ್ನು ನೀನು ಸಂಹಾರ ಮಾಡಲೇಬೇಕು ಅಂತ ಅವರು ಹೇಳ್ತಾರೆ. ಈ ರೀತಿಯಾಗಿ ಮುಂದೆ ಶ್ರೀರಾಮಚಂದ್ರ ದೇವರು ತಾಟಕಿಯನ್ನು ಸಂಹಾರ ಮಾಡ್ತಾನೆ. ಇನ್ನೊಂದು ಪ್ರಧಾನ ವಿಚಾರ, ಮುಂದೆ ರಾವಣನನ್ನು ಸಂಹಾರ ಮಾಡ್ತಾನೆ. ರಾವಣ ವಾಸ್ತವಿಕವಾಗಿ ಒಬ್ಬ ಬ್ರಾಹ್ಮಣ. ಅವನನ್ನು ಸಾಮಾನ್ಯವಾಗಿ ಲೋಕದಲ್ಲಿ ಬ್ರಾಹ್ಮಣ ಹತ್ಯೆ ಬ್ರಹ್ಮ ಹತ್ಯೆ ಅಂದರೆ ಭಾರಿ ದೊಡ್ಡ ದೋಷ ಅಂತ ಕರಿತೇವೆ.
ಬ್ರಾಹ್ಮಣರ ಹತ್ಯೆ ಮಾಡೋದು ಬೇಕಾಗಿಲ್ಲ, ಬ್ರಾಹ್ಮಣರ ಜ್ಞಾನಿಗಳನ್ನು ಮನಸ್ಸಲ್ಲಿ ಬೈಕೊಂಡ್ರೂ ಕೂಡ ಅದು ಬ್ರಹ್ಮಹತ್ಯೆಗೆ ಸಮಾನ ಅಂತ. ಅಂತಹದರಲ್ಲಿ ಮಹಾಜ್ಞಾನಿ ಮಹಾ ತಪಸ್ವಿ ಆದಂತಹವನು ರಾವಣ. ಅಂತಹ ರಾವಣನನ್ನು ರಾಮಚಂದ್ರ ದೇವರು ಸಂಹಾರ ಮಾಡಿದರು ಅಂತ ಹೇಳಿದ್ರೆ ಬ್ರಹ್ಮಹತ್ಯೆ ದೋಷ ಬರುತ್ತಲ್ವಾ ಅಂತ ಹೇಳಿದ್ರೆ ಅದಕ್ಕೂ ಇದೇ ಉತ್ತರ. ರಾವಣ ಮಹಾಲೋಕ ಕಂಟಕ. ಅವನು ಮಾತ್ರ ಅಲ್ಲ, ಅವನ ಅನುಚರರಾದಂತಹ ಈ ಸುಬಾಹು, ಮಾರೀಚ, ತಾಟಕೆ, ಕುಂಭಕರ್ಣ ಮುಂತಾದಂತಹ ಎಲ್ಲ ದುಷ್ಟರು ಕೂಡ ಲೋಕಕ್ಕೆ ಕಂಟಕರಾದಂತಹ ವ್ಯಕ್ತಿಗಳು. ಹಾಗಾಗಿ ಅವನು ಒಬ್ಬ ಬ್ರಾಹ್ಮಣನಾಗಿದ್ದರೂ ಕೂಡ ಅವನನ್ನು ಸಂಹಾರ ಮಾಡಿದ್ದು ಯಾವುದೇ ರೀತಿಯಾದಂತಹ ದೋಷ ಅಲ್ಲ ಅಂತ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಹೀಗೆ ರಾಮಾಯಣದಲ್ಲಿ ಬರುವಂತಹ ಒಂದು ಸಣ್ಣ ಸಣ್ಣ ಒಂದು ಸಂದೇಹಗಳಿಗೂ ಕೂಡ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ವಿಶಿಷ್ಟವಾದಂತಹ ಉತ್ತರವನ್ನು ಕೊಡ್ತಾರೆ. ಈ ರೀತಿಯಾಗಿ ವಿಶೇಷವಾಗಿ ತವರು ಮುಂದೆ ಯಾವ ಆ ತಾಟಕೆಯನ್ನು ಸಂಹಾರ ಮಾಡ್ತಾರೆ. ತಾಟಕೆಯನ್ನು ಸಂಹಾರ ಮಾಡಿ ಆಯಿತು. ಮುಂದೆ ಸುಬಾಹು ಮತ್ತು ಮಾರೀಚರ ಸಂಹಾರ ಆಗಬೇಕು. ಸುಬಾರು ಮತ್ತು ಮಾರೀಚರವನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿದ್ರೆ ವಿಶ್ವಾಮಿತ್ರರು ಅವರ ದೃಷ್ಟಿಯಲ್ಲಿ ರಾಮದೇವರು ಒಬ್ಬ ರಾಜಕುಮಾರ. ದೇವರು ಅಂತ ಜ್ಞಾನ ಇರುತ್ತೆ, ಆದರೆ ಆ ಜ್ಞಾನ ಯಾವಾಗಲೂ ಕೂಡ ಇರೋದಿಲ್ಲ. ಸಾಮಾನ್ಯ ಕೆಲವೊಂದು ಸಂದರ್ಭದಲ್ಲಿ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಮರೆತು ಹೋಗ್ಬಿಟ್ಟಿರುತ್ತೆ. ಇವನು ನನ್ನ ಶಿಷ್ಯ, ಇವನೊಬ್ಬ ರಾಜಕುಮಾರ, ದಶರಥನ ಮಗ, 12 ವರ್ಷದ ಸಣ್ಣ ಬಾಲಕ ಅನ್ನೋ ಬುದ್ಧಿನೇ ಇರುತ್ತೆ. ಅದಕ್ಕೆ ಅವರು ಚಿಂತನೆ ಮಾಡ್ತಾರೆ, ಸುಬಾಹು ಮತ್ತು ಮಾರೀಚ ಅತ್ಯಂತ ದೊಡ್ಡ ರಾಕ್ಷಸರು, ಮಾಯಾವಿಗಳು. ಯಾವ ವೇಷದಲ್ಲಿಯೂ ಕೂಡ ಬರಬಹುದು ಅಥವಾ ಮಾಯವಾಗಿ ಅದೃಶ್ಯವಾಗಿ ಯುದ್ಧ ಮಾಡಬಹುದು. ಹಾಗಾಗಿ ಅವರನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿದರೆ ರಾಮಚಂದ್ರ ದೇವರಿಗೆ ಮತ್ತು ಲಕ್ಷ್ಮಣ ದೇವರಿಗೆ ಬಲ ಸಾಕಾಗೋದಿಲ್ಲ, ಪರಾಕ್ರಮ ಕಡಿಮೆ, ಇನ್ನು 12 ವರ್ಷದ ಚಿಗುರು ಮೀಸೆ ಸಣ್ಣ ಬಾಲಕರು. ಹಾಗಾಗಿ ಅವರಿಗೆ ಮಂತ್ರದ ಬಲ ಬೇಕು, ಕೇವಲ ಬಾಹುಬಲ ಮಾತ್ರ ಸಾಕಾಗೋದಿಲ್ಲ. ಈ ಮಾಯಾವಿಗಳಾದಂತಹ ಮಾಂತ್ರಿಕರಾದಂತಹ ರಾಕ್ಷಸರೊಟ್ಟಿಗೆ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಬೇಕಾದದ್ದು ಮಂತ್ರಬಲ. ಹಾಗಾಗಿ ಅವರಿಗೆ ಬಲ ಮತ್ತು ಪ್ರಬಲ ಎಂಬಂತಹ 2 ಮಂತ್ರಗಳನ್ನು ಕಿವಿಯಲ್ಲಿ ಉಪದೇಶ ಮಾಡ್ತಾರೆ. ಮಂತ್ರಗಳ ಉಪದೇಶದಿಂದಾಗಿ ರಾಮಚಂದ್ರ ದೇವರಿಗೆ ಆಗಬೇಕಾದದ್ದು ಏನೂ ಇಲ್ಲ. ಹಾಗಾದರೆ ಮತ್ತ್ಯಾಕೆ ಉಪದೇಶ ಮಾಡಿದರು ಅಂತ ಹೇಳಿದ್ರೆ ವಿಶ್ವಾಮಿತ್ರರು ರಾಮದೇವರ ಬಾಯಲ್ಲಿ ಅದನ್ನು ಉಪದೇಶ ಮಾಡಿದ್ರಿಂದಾಗಿ ಅವರಿಗೆ ವಿಶೇಷವಾದಂತಹ ಪುಣ್ಯ ಬಂತು ಎಂಬುದಾಗಿ ನಾವು ರಾಮಾಯಣದಲ್ಲಿ ಕೇಳುತ್ತೇವೆ. ಹೀಗೆ ಉಪದೇಶ ಮಾಡಿದರು. ಉಪದೇಶ ಅಂತ ಹೇಳಿದ್ರೆ ಕಿವಿಯಲ್ಲಿ ಹೇಳೋದು, ಉಪದೇಶ ಪಡೆದುಕೊಂಡವರು ಬಾಯಿಂದಾಗಿ ಹೇಳೋದು. ಬಾಯಿಂದಾಗಿ ರಾಮದೇವರು ಮಂತ್ರವನ್ನು ಹೇಳಿದರೆ ತಕ್ಷಣದಲ್ಲಿ ಆ ಅಸ್ತ್ರಾಭಿಮಾನಿಯಾದಂತಹ ದೇವತೆಗಳು ಮುಂದೆ ಬಂದು ನಾವು ಯಾವ ಸೇವೆಯನ್ನು ಮಾಡಬೇಕು ರಾಮದೇವರೇ ತಿಳಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಆವಾಗ ವಿಶ್ವಾಮಿತ್ರರಿಗೆ ಮನವರಿಕೆ ಆಗುತ್ತೆ, ಅಯ್ಯೋ ನಾನೆಂಥ ದೊಡ್ಡ ತಪ್ಪು ಮಾಡಿದೆ ಅಂತ. ಸಾಕ್ಷಾತ್ ಅಸ್ತ್ರಾಭಿಮಾನಿಗಳಾದಂತಹ ದೇವತೆಗಳು ಮುಂದೆ ಬಂದು ನಿಲ್ತಾರೆ ಅಂತ ಹೇಳಿದ್ರೆ ರಾಮನ ಸಾಮಾನ್ಯ ವ್ಯಕ್ತಿಯಲ್ಲ, ಇಂತಹ ವ್ಯಕ್ತಿಗೆ ನಾನು ಹೋಗಿ ಉಪದೇಶ ಮಾಡ್ತಾ ಇದ್ದೀನಿ ಅಂತ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ ಅಂತೆ. ಸರಿ, ಗುರುಗಳಂತೂ ಉಪದೇಶ ಮಾಡಿದ್ದಾರೆ. ಇಷ್ಟೆಲ್ಲ ಆಯಿತು. ಮುಂದೆ ತಾವೇನು ಮಾಡ್ತಾರೆ, ಆ ಒಂದು ತಮ್ಮ ಯಜ್ಞ ಮಂದಿರಕ್ಕೆ, ತಮ್ಮ ಆಶ್ರಮಕ್ಕೆ ಬರ್ತಾರೆ. ಯಜ್ಞ ಪ್ರಾರಂಭ ಆಯಿತು. ಎಲ್ಲ ಋಷಿಗಳಿಗೂ ತುಂಬ ಸಂತೋಷ ಆಯಿತು ಅಂತೆ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ರಾಮದೇವರ ಬಗ್ಗೆ ಕೇಳಿದರು, ರಾಮ ಅಷ್ಟು ಪರಾಕ್ರಮಶಾಲಿ, ಅಷ್ಟು ಸುಂದರವಾಗಿದ್ದಾನೆ, ಹಾಗೆ ಹೀಗೆ ಅಂತ. ಇದೇ ಸಂದರ್ಭ ಕೃಷ್ಣಾವತಾರದಲ್ಲೂ ಬರುತ್ತೆ. ಜಗತ್ತಿನ ಎಲ್ಲ ಜನರು ಕೂಡ ಕೃಷ್ಣ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಕೇಳಿದ್ರು. ಯಾವಾಗ ಒಂದು ನಗರಕ್ಕೆ ಕೃಷ್ಣ ಪರಮಾತ್ಮ ಹೋದನೋ ಆವಾಗ ಯಾವ ಯಾವ ವ್ಯಕ್ತಿಗಳು, ಗಂಡಸರು ಹೆಂಗಸರು ಯಾವ ಅವಸ್ಥೆಯಲ್ಲೇ ಇರಲಿ ಕೃಷ್ಣನ ನೋಡಬೇಕು ಅಂತ ತಮ್ಮ ಮನೆಯನ್ನು ಬಿಟ್ಟು ತಮ್ಮ ಕೊಪ್ಪರಿಗೆಗೆ, ಬಾಲ್ಕನಿಗೆ ಬಂದು ನಿಲ್ತಾ ಇದ್ದರು ಅಂತೆ. ಆ ರೀತಿಯಾಗಿ ಕೃಷ್ಣ ಪರಮಾತ್ಮನ ಸೌಂದರ್ಯ, ಅದೇ ರೀತಿಯಾಗಿ ರಾಮದೇವರ ಸೌಂದರ್ಯ. ರಾಮದೇವರ ಸೌಂದರ್ಯ ವಿಶೇಷವಾಗಿ ಇವತ್ತು ನೋಡಬೇಕು ಅಂತೇಳಿ ನಾವು ಅಯೋಧ್ಯೆಯ ರಾಮದೇವರ ಮುಖವನ್ನು ನೋಡಬಹುದು. ವಿಶೇಷವಾಗಿ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಪರಮಾತ್ಮನ ಒಂದೊಂದೇ ಅಂಗಾಂಗಗಳನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಮುಖವನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಅಂತ ಹೇಳ್ತಾರೆ. ಅಂದರೆ ಭವಸಂತಾಪ ಹಾನಿದಂ, ನಮ್ಮ ಸಂಸಾರ ಸಾಗರವನ್ನೇ ನಾಶ ಮಾಡುವಂತಹ ಒಂದು ಮಂದಹಾಸ ಯಾರ್ದು ಅಂತ ಹೇಳಿದ್ರೆ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಅಂತ. ಸಾಮಾನ್ಯವಾಗಿ ಪರಮಾತ್ಮನ ಕೈ, ಕಾಲು, ತೊಡೆ ಎಲ್ಲವನ್ನು ಕೂಡ ವರ್ಣನೆ ಮಾಡ್ತಾ ಬರ್ತಾರೆ. ಅಲ್ಲಿ ಎಲ್ಲಿಯೂ ಕೂಡ ಸ್ಪೆಸಿಫಿಕ್ ಆಗಿ ಒಂದು ಪರಮಾತ್ಮ ರೂಪ ಅಂತ ಹೇಳೋದಿಲ್ಲ, ಕೇವಲ ಪರಮಾತ್ಮ ಅಷ್ಟೇ. ಕಿರೀಟ ಗೃಷ್ಟಪೀಠ ಅವತ್ತು ಹೃತ್ತಮ ಶಮನೇರ್ಕಾಪಂ ಶ್ರೀಪತೆ ಪಾದ ಪಂಕಜಂ ಜಾಂಬೂನದಾಂಬರಾಧಾರ ನಿತಮಂ ಚಿಂತೆ ಮೀಶಿತು ಅಂತ ಕೆಲ ಪರಮಾತ್ಮ ಪರಮಾತ್ಮ ಅಂತ ಹೇಳ್ತಾ ಬರ್ತಾರೆ. ಆದರೆ ವಿಶೇಷವಾಗಿ ಮುಖದ ವರ್ಣನೆ ಮಾಡಬೇಕಾದ್ರೆ ಮಾತ್ರ
ರಾಮಸ್ಯ ಸಾನುರಾಗ ಅವಲೋಕನಂ ಎಂಬುದಾಗಿ ಹೇಳ್ತಾರೆ. ಅಂದರೆ ರಾಮದೇವರ ಮುಖದಲ್ಲಿ ಯಾವಾಗಲೂ ಕೂಡ ನಾವು ಹಿಂದೆ ಕೇಳಿದಂತೆ ಮಾತನಾಡಬೇಕಾದ್ರೆ ಮಾತ್ರ ಮಂದಹಾಸ ಅಲ್ಲ, ಯಾವಾಗಲೂ ಕೂಡ ಮಂದಹಾಸ ಇರ್ತಾ ಇತ್ತು ಅಂತೆ. ಆ ಮಂದಹಾಸವನ್ನು ನಾವು ರಾಮದೇವರ ಒಂದು ಪ್ರತಿಮೆಯಲ್ಲಿ ನೋಡಬಹುದು. ಅಯೋಧ್ಯೆ ರಾಮದೇವರ ಪ್ರತಿಮೆಯಲ್ಲಿ ವಿಶಿಷ್ಟವಾದಂತಹ ಮಂದಹಾಸ, ಸಾನುರಾಗ ಅವಲೋಕನ, ಕರುಣಾಪೂರ್ಣವಾದಂತಹ ಸುಂದರವಾದಂತಹ ಕಣ್ಣುಗಳು. ಆ ರೀತಿಯಾದಂತಹ ರಾಮಚಂದ್ರ ಅವನನ್ನು ನೋಡಿದಾಗ ಎಲ್ಲ ಋಷಿಗಳಿಗೂ ಕೂಡ ತುಂಬ ಸಂತೋಷ ಆಯಿತು ಅಂತೆ. ರಾಮದೇವರ ಬಗ್ಗೆ ಇಷ್ಟು ದಿವಸ ಕೇಳಿದ್ವಿ, ಇವತ್ತು ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ ಅಂತ ವಿಶೇಷವಾಗಿ ಅವನಿಗೆ ನಮಸ್ಕಾರಾದಿಗಳನ್ನು ಮಾಡಿ, ನಮಸ್ಕಾರಾದಿಗಳನ್ನು ಹೇಗೆ ಮಾಡಿದರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ಅಲ್ಲಿ ಇದ್ದಂತಹ ಎಲ್ಲ ಋಷಿಮುನಿಗಳಿಗೂ ಕೂಡ ಪರಮಾತ್ಮನೇ ರಾಮ ಅಂತ ಗೊತ್ತಿರಲಿಲ್ಲ. ಇನ್ನು ಗೊತ್ತಿದ್ದ ಎಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ ಅಂತೆ. ಮನಸ್ಸಿನಿಂದಾಗಿ ಭಕ್ತಿಯಿಂದಾಗಿ ನಮಸ್ಕಾರ ಮಾಡಿದರು. ಯಜ್ಞ ಎಂಬುದು ಪ್ರಾರಂಭ ಆಯಿತು. ಆ ಯಜ್ಞ ಪ್ರಾರಂಭ ಆಯಿತು. ಅಲ್ಲಿ ಯಜ್ಞದಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆದ ತಕ್ಷಣ ನೇರವಾಗಿ ಯಾವ ಮಾರೀಚ ಮತ್ತು ಸುಬಾಹು ಇಬ್ಬರು ಕೂಡ ಅವರು ನೆತ್ತರಿನ ಮಳೆಯನ್ನು ಅಂತ ಹೇಳ್ತಾರೆ. ಅಂದರೆ ತುಪ್ಪ ಹಾಕಬೇಕಾದಂತಹ ಅಗ್ನಿಗೆ ರಕ್ತವನ್ನು ಸುರಿಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಕ್ಷಣದಲ್ಲಿ ಏನೇ ರಾಮದೇವರು ತಮ್ಮ ಬಾಣವನ್ನು, ಆ ವಿಶೇಷವಾದಂತಹ ಅಸ್ತ್ರವನ್ನು ಹೂಡ್ತಾರೆ. ಹೂಡಿದ ತಕ್ಷಣ ಆ ಮಾರೀಚನ ಮೇಲೆ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾರೆ ರಾಮದೇವರು. ಅದಕ್ಕೆ ಆ ಮಾರೀಚ ಎಷ್ಟು ದೂರ ಹೋಗಿ ಬಿದ್ದ ಅಂಥೇಳಿದ್ರೆ 100 ಯೋಜನ ದೂರ, 100 ಯೋಜನ ದೂರದ ಸಮುದ್ರದ ಹತ್ತಿರ ಹೋಗಿ ಬೀಳ್ತಾನೆ. ಯಾರು? ಮಾರೀಚ ಅಂತ. ಇನ್ನೊಬ್ಬ ರಾಕ್ಷಸ ಯಾರು? ಸುಬಾಹು. ಆ ಸುಬಾಹುವನ್ನು ವಿಶೇಷವಾಗಿ ರಾಮಚಂದ್ರ ದೇವರು ಅಲ್ಲಿಯೇ ಸಂಹಾರ ಮಾಡಿಬಿಡ್ತಾರೆ. ಅಲ್ಲ, ಮಾರೀಚನನ್ನು ಯಾಕೆ ಬಿಟ್ಟ ಅಂತ. ಮಾರೀಚನನ್ನು ಸಂಹಾರ ಮಾಡ್ಬೋದಾಗಿತ್ತು, ಸುಬಾಹುವನ್ನು ಸಂಹಾರ ಮಾಡಿಬಿಡೋದಾಗಿತ್ತು. ಮಾಡಿಬಿಟ್ಟಿದ್ರೆ ಮುಂದೆ ಅವರು ಇನ್ನೊಂದು ಸಲ ವಿಶ್ವಾಮಿತ್ರ ಕರೆಯೋ ಪ್ರಮೇಯವಿರಲಿಲ್ಲ. ಮಾರೀಚನನ್ನು ಯಾಕೆ ಹಾಗೆ ಬಿಟ್ಟ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ, ಮಾರೀಚ ಅವನಿಂದಾಗಿ ಮುಂದೆ ಇನ್ನೊಂದು ಕಾರ್ಯ ಆಗಬೇಕಾಗಿದೆ. ಯಾಕೆ ಅಂದರೆ ಮಾರೀಚನೇ ಮುಂದೆ ಮಾಯಾ ಮೃಗ ವೇಷವನ್ನು ಧಾರಣೆ ಮಾಡಿಕೊಂಡು ಎಲ್ಲಿ ಬರ್ತಾನೆ, ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ. ಹಾಗಾಗಿ ಅವನಿಂದ ಇನ್ನೊಂದು ಕಾರ್ಯ ಆಗಬೇಕಾಗಿದೆ. ಅದಕ್ಕೋಸ್ಕರ ಅವನು ಹಾಗೇ ಬಿಟ್ಟ ಅಂತ ಆಚಾರ್ಯರು ನಿರ್ಣಯದಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ಸುಬಾಹು ಮತ್ತು ಮಾರೀಚರ ನಿಗ್ರಹವನ್ನು ಮಾಡಿ ಆ ವಿಶ್ವಾಮಿತ್ರರ ಯಾಗ ಎಂಬುದು ಚೆನ್ನಾಗಿ ಆಗುವಂತೆ ರಾಮಚಂದ್ರ ದೇವರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ವಿಶೇಷವಾಗಿ ಆ ಒಂದು ಯಾವ ಪೂರ್ಣಾಹುತಿ ಎಲ್ಲವೂ ಕೂಡ ಆಗುತ್ತೆ. ಆ ಪೂರ್ಣಾಹುತಿ ಸಂದರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮನ ಒಂದು ರೂಪವಾದಂತಹ ರಾಮದೇವರ ರೂಪವೇ ಮುಂದೆ ಇದೆ. ಪರಮಾತ್ಮನೇ ಸ್ವಯಂ ಯಜ್ಞಂ ಯಜ್ಞಭುಜಂ ಪ್ರಾಜ್ಞಂ ಪೂರ್ಣಪ್ರಜ್ಞ ಮುನೀಶ್ವರಂ ಎಂಬುದಾಗಿ ಹೇಳುವಂತೆ ಆ ಎಲ್ಲ ಯಜ್ಞಗಳ ಸಾರವನ್ನು ಸ್ವೀಕಾರ ಮಾಡುವವನೇ ಪರಮಾತ್ಮ. ವಿಷ್ಣು ಸಹಸ್ರನಾಮದಲ್ಲಿ ಕೇಳ್ತೇವೆ, ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃತ್ ಯಜ್ಞಕೃತ್ಯಜ್ಞಿ ಯಜ್ಞಭುಗ್ ಯಜ್ಞ ಸಾಧನ ಅಂತ. ಯಜ್ಞ ಕುಂಡದಲ್ಲಿ ಇರುವವನವನೇ, ಯಜ್ಞದಲ್ಲಿ ಹಾಕುವಂಥ ಆಹುತಿಯವನೇ, ಯಜಮಾನದಲ್ಲಿ ಇರುವವನವನೇ, ಪುರೋಹಿತರಲ್ಲಿ ಇರುವವನವನೇ, ಕೊನೆಗೆ ಯಜ್ಞವೇ ಅವನೇ ಅಂತ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನ ಒಂದು ರೂಪವೇ ಇದೆ, ಯಜ್ಞ ರೂಪ ಎಂಬುದಾಗಿ, ಈಶಾವಾಸ್ಯ ಉಪನಿಷತ್ತಿನ ಪ್ರತಿಪಾದ್ಯವಾದಂತಹ ರೂಪ. ಅಂತಹ ಸ್ವಯಂ ಪರಮಾತ್ಮನ ಉಪಸ್ಥಿತಿಯಲ್ಲಿಯೇ ಯಜ್ಞದ ಪೂರ್ಣಾಹುತಿ ಎಂಬುದು ಆಗುತ್ತೆ. ಹೀಗೆ ಆ ಯಜ್ಞ ಎಂಬುದು ಪೂರ್ಣ ಆಗುತ್ತೆ. ವಿಶ್ವಾಮಿತ್ರರಿಗೆ ತುಂಬ ಸಂತೋಷ ಆಗುತ್ತೆ. ಆವಾಗ ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ದೂರದಲ್ಲಿ ಇದ್ದಂತಹ ದಶರಥ ಮಹಾರಾಜನಿಗೆ ಗೊತ್ತಾಗುತ್ತೆ. ಅವನಿಗೆ ತುಂಬ ಸಂತೋಷ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ವಿಶ್ವಾಮಿತ್ರರ ಮಾತನ್ನು ನಾನು ಕೇಳದೆ ಹೋಗಿದ್ರೆ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೆ ನಾನು. ಅವನ ಮಗನ ಪರಾಕ್ರಮ ಏನು ಅಂತ ಅವತ್ತು ಅವನಿಗೆ ತಿಳಿಯಿತು. ಅಷ್ಟು ಮಾತ್ರ ಕೀರ್ತಿಯೂ ಜಾಸ್ತಿ ಆಯಿತು. ಇವತ್ತು ಋಷಿಗಳೆಲ್ಲ ಏನು ಮಾತಾಡ್ತಾ ಇದ್ರು? ದಶರಥನ ಪುಟ್ಟ ಮಗ ಬಂದು ಏನು ಮಾಡಿದ? ನಮ್ಮ ಯಜ್ಞದ ರಕ್ಷಣೆಯನ್ನು ಮಾಡಿದ ಅಂತ. ಹಾಗೆ ವಸಿಷ್ಠರ ಮಾತು ನಿಜ ಆಯಿತು. ವಸಿಷ್ಠರು ಬಂದು ಹೇಳಿದರು, ಇವತ್ತು ನೀನು ಕಳಿಸಿದ ಮೇಲೆ ರಿಸಲ್ಟ್ ಏನು ನಿನಗೆ ಗೊತ್ತಾಗುತ್ತೆ ಅಂತ. ಆ ರೀತಿಯಾಗಿ ಅವನಿಗೆ ವಿಶಿಷ್ಟವಾದಂತಹ ಕೀರ್ತಿ ಎಂಬುದು ಉಂಟಾಗುತ್ತೆ. ಹೀಗೆ ಇಷ್ಟೆಲ್ಲ ಆಯಿತು. ಮುಂದೆ ವಿಶೇಷವಾದಂತಹ ಸೀತಾ ಸ್ವಯಂವರ ಎಂಬುದು ಮಿಥಿಲಾಪಟ್ಟಣದಲ್ಲಿ ನಡೀತಾ ಇರುತ್ತೆ. ವಿಶ್ವಾಮಿತ್ರರು ಹೇಳ್ತಾರೆ, ಇಲ್ಲೇ ಹತ್ತಿರದಲ್ಲಿ ಮಿಥಿಲಾಪಟ್ಟಣ ಇದೆ. ಆ ಮಿಥಿಲಾಪಟ್ಟಣದ ರಾಜ ಜನಕ ಮಹಾರಾಜ. ಆ ಜನಕ ಮಹಾರಾಜ ಒಂದು ದೊಡ್ಡ ಯಜ್ಞವನ್ನು ಏರ್ಪಾಡು ಮಾಡಿದ್ದಾನೆ. ನೀನು ಹೋಗೋಣ, ನಮಗೆ ಆಹ್ವಾನ ಇದೆ, ನೀನು ಬಾ, ನೀನೇನು ಪರವಾಗಿಲ್ಲ, ನಮ್ಮ ಶಿಷ್ಯ ನೀನು ಅಂತ. ಯಾಕೆ ಬರಬೇಕು ಅಂತ ಹೇಳಿ ಅಲ್ಲಿ ದೊಡ್ಡ ಒಂದು ಧನಸ್ಸಿದೆ, ಶಿವಧನಸ್ಸು ಅಂತ. ಅದನ್ನು ಯಾರು ಹೆದೆಯೇರಿಸಿ ಅದಕ್ಕೆ ಹಗ್ಗವನ್ನು ಕಟ್ತಾರೋ ಅವರಿಗೆ ತನ್ನ ಮಗಳನ್ನು ಕೊಡ್ತೇನೆ ಅಂತ ಅವನು ಒಂದು ಸ್ವಯಂವರವನ್ನು ಏರ್ಪಾಡು ಮಾಡಿದ. ಅದಕ್ಕೆ ಹೋಗೋಣ ಬಾ ಅಂತ.
ಇದು ಸ್ವಯಂವರ ಅಂತ ಹೇಳಿದರೆ, ಸಾಮಾನ್ಯವಾಗಿ ಸ್ವಯಂವರ ಅಂತ ಹೇಳಿದರೆ ಒಂದು ದಿನ ಒಂದು ವಾರ ಏರ್ಪಾಟಾಗಿರುತ್ತೆ. ಆದರೆ ಈ ಸ್ವಯಂವರ ಹಾಗಲ್ಲ ಅಂತೆ. ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು, ಹಗ್ಗ ಕಟ್ಟಿದರೆ ಯಾವತ್ತು ನಿಮಗೆ ಸೀತಾದೇವಿ ಜೊತೆ ಮದುವೆ ಅಂತ. ಹಿಂದೆ ರಾವಣಾದಿಗಳು ಅನೇಕ ಜನ ಎಲ್ಲರೂ ಕೂಡ ಒಂದು ಪ್ರಯತ್ನ ಮಾಡಿ ಸೋತು ಹೋಗಿಬಿಟ್ಟಿದ್ರು. ಇವತ್ತು ಯಜ್ಞದ ಸಂದರ್ಭ ಇದೆ, ಹಾಗಾಗಿ ಹೋಗೋಣ ಬಾ ಅಂತ ಕರೀತಾರೆ ವಿಶ್ವಾಮಿತ್ರರು. ಸರಿ ಅಂತ ರಾಮದೇವರು ಅಲ್ಲಿಗೆ ಹೋಗ್ತಾರೆ. ಹೋಗಬೇಕಾದ್ರೂ ಕೂಡ ವಿಶೇಷವಾಗಿ ಅವನಿಗೆ ಆ ಭಗೀರಥನ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾರೆ. ಭಗೀರಥನ ವಂಶದಲ್ಲಿ ಬಂದಂತಹ ದೊಡ್ಡ ರಾಜ, ಭಗೀರಥ ಪ್ರಯತ್ನ ಅಂತಲೇ ಪ್ರಸಿದ್ಧವಾಗಿದೆ. ಗಂಗೆಯನ್ನು ಭೂಮಿಗೆ ತರಿಸಿದಂತಹ ದೊಡ್ಡ ರಾಜ ಅಂತ ತನ್ನ ಹಿಂದಿನ ಎಲ್ಲ ವಿಶೇಷವಾದಂಥ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಈ ರೀತಿಯಾಗಿ ಹೋಗ್ತಾ ಹೋಗ್ತಾ ಮುಂದೆ ಅಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಆಶ್ರಮ ಬರುತ್ತೆ. ಆ ಆಶ್ರಮ ಯಾರ್ದು ಅಂತ ಹೇಳಿದ್ರೆ ಅಹಲ್ಯ ಮತ್ತು ಗೌತಮ ಋಷಿಗಳ ಆಶ್ರಮ. ನಿಮಗೆ ಕಥೆ ಗೊತ್ತೇ ಇದೆ. ಆ ಅಹಲ್ಯ ಋಷಿ ಅಹಲ್ಯೆಯ ಮೇಲೆ ಇಂದ್ರದೇವರು ಒಂದು ಬಲಾತ್ಕಾರದಿಂದಾಗಿ ಅವಳು ಕಲ್ಲಾಗಿಯುವಂತೆ ಶಾಪ ಕೊಟ್ಟಿದ್ದರು ಅಂತ ಬರುತ್ತೆ. ಅಷ್ಟು 9:30 ತನಕ ಮಾಡೋಣ. ಎಷ್ಟು ತನಕ? 9:15 ನಿಮಿಷ. ಇಲ್ಲಿ ಒಂದು ಪ್ರಸಿದ್ಧವಾದಂತಹ ಕಥೆ ರಾಮಾಯಣದಲ್ಲಿ ಬರುವುದು, ಗೌತಮರು ನೀರು ತರಲಿಕ್ಕೆ ಅಂತ ಹೋಗಿದ್ದರು. ಅವಳಿಲ್ಲದೆ ಸಮಯದಲ್ಲಿ ಬಂದಂತಹ ಯಾವ ಇಂದ್ರರಾಜ ದೇವೇಂದ್ರ ಅವಳನ್ನು ಬಲಾತ್ಕಾರ ಮಾಡಿದ ಅಂತ ಪ್ರಸಿದ್ಧವಾದಂತಹ ಕಥೆ. ಅದರಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ದೇವರಾಜ ಕುತೂಹಲ ಅಂತ. ಅಹಲ್ಯೆ ಅವಳಿಗೆ ಗೊತ್ತಾಯಿತು ಅಂತೆ, ಬಂದಂಥವನು ನನ್ನ ಗಂಡನಾದಂತಹ ಋಷಿಗಳಲ್ಲ, ಗೌತಮ ಋಷಿಗಳಲ್ಲ, ಬಂದಂತಹ ವ್ಯಕ್ತಿ ಸಾಕ್ಷಾತ್ ದೇವರಾಜನಾದಂತಹ ದೇವೇಂದ್ರ ಅಂತ. ಹಾಗಾದರೆ ಅವಳು ಮಾಡಿ ತಪ್ಪಾಯಿತು. ಸಾಮಾನ್ಯ ನಾ ಕೇಳೋದು ಗೊತ್ತಿರಲಿಲ್ಲ, ಬಂದು ಮಾಡಿದ ಅಂತ, ಬಲಾತ್ಕಾರ ಮಾಡಿದ ಅಂತ. ಆದರೆ ಇಲ್ಲಿ ರಾಮಾಯಣದಲ್ಲಿ ಹೇಳ್ತಾರೆ ದೇವರಾಜ ಕುತೂಹಲಾತ್, ಅಂದರೆ ನನ್ನ ಗಂಡ ಗೌತಮ ಋಷಿಗಳು ದೊಡ್ಡ ತಪಸ್ವಿ, ಆದರೆ ನಿರಂತರವಾಗಿ ತಪಸ್ಸು ಮಾಡಿ 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 ದೇಹ ಕೃಶವಾಗಿ ಬಿಟ್ಟಿದೆ. ಅವನ ಜೊತೆಗೆ ಸಂಪರ್ಕ ಮಾಡಿ ಸುಖ ಪಡೋದಕ್ಕಿಂತ ಬಂದಂತಹ ವ್ಯಕ್ತಿ ದೇವರಾಜ, ದೇವತೆಗಳೇ ದೊಡ್ಡವರು, ದೇವತೆಗಳಿಗೆ ರಾಜ ಅಂತ ಹೇಳಿ ಇಂದ್ರ ಮಹಾರಾಜ, ಒಳ್ಳೆಯ ಸುಂದರನಾದಂತಹ ವ್ಯಕ್ತಿ. ಹಾಗಾಗಿ ಅವನ ಮೇಲಿನ ಕುತೂಹಲದಿಂದಾಗಿ, ಆಸೆಯಿಂದಾಗಿಯೇ ಅಹಲ್ಯೆ ಏನು ಮಾಡಿದಳು, ಅವನ ಜೊತೆಗೆ ಸಂಪರ್ಕವನ್ನು ಮಾಡಿದಳು ಅನ್ನುವಂತಹ ಕಥೆಯನ್ನು ರಾಮಾಯಣದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರನೇ ಅವಳಿಗೆ ಶಾಪ ಕೊಟ್ಟರು ಯಾರು, ಗೌತಮ ಋಷಿಗಳು ಎಂಬುದಾಗಿ ಹೇಳ್ತಾರೆ. ಆದರೆ ನಾವು ಪಂಚ ಪತಿವ್ರತೆಯನ್ನು ಸ್ಮರಣೆ ಮಾಡಬೇಕಾದ್ರೆ ಅಂತ ಹೇಳ್ತೀವಿ. ಫಸ್ಟಲ್ಲಿ ಹೇಳೋದೆ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರಿ ನಿತ್ಯ ಮಹಾಪಾತಕ ನಾಶನಂ ಅಂತ. ಇಲ್ಲಿ ನೋಡಿದರೆ ಈ ರೀತಿಯಾಗಿ ಹೇಳ್ತಾರೆ. ರಾಮಾಯಣದಲ್ಲಿ ನೋಡಬೇಕಾದರೆ ದೇವರಾಜ ಕುತೂಹಲಾದಂತ, ಅವಳಿಗೆ ಗೊತ್ತಿದ್ದರೂ ಕೂಡ ಅವಳು ಸಂಭೋಗವನ್ನು ಮಾಡಿದಳು ಅಂತ ವಿಚಾರ ಬರುತ್ತೆ. ಇದಕ್ಕೆ ಉತ್ತರವನ್ನು ಯಾರೂ ಕೊಡೋದಿಲ್ಲ. ಕೊಟ್ಟಂತಹ ಏಕೈಕ ವ್ಯಕ್ತಿಗಳು ಅಂತಂದರೆ ಮಧ್ವಾಚಾರ್ಯರು ಮಾತ್ರ ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ. ಅವರು ಹೇಳ್ತಾರೆ, ಅಥೋ ಅಹಲ್ಯಾಂ ಪತಿನಾಭಿಶಪ್ತಾಂ ಪ್ರದರ್ಶನಾತ್ ಇಂದ್ರಕೃತಾತ್ ಛಿಲೀಕೃತಾಂ ಅಂತ. ಅವರು ಹೇಳ್ತಾರೆ, ಇಲ್ಲಿ ಅವಳಿಗೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ಆಸೆ ಎಂಬುದು ಇರಲಿಲ್ಲ. ಅವಳು ತುತ್ತಾದದ್ದು ಕೇವಲ ಬಲಾತ್ಕಾರಕ್ಕೆ ಮಾತ್ರ. ಅದಕ್ಕೆ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ, ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ಪ್ರದರ್ಶನಾತ್ ಬಲಾತ್ಕಾರೇಣ ರಮಣಾತ್ ಅನೇನ ಅಹಲ್ಯಾಯ ಅಪರಾಧ ನಾಸ್ತೀತಿ ಸೂಚಿತಂ. ಇದರಲ್ಲಿ ಆಗಿದ್ದು ಕೇವಲ ಬಲಾತ್ಕಾರ ಮಾತ್ರ, ಇದರಿಂದಾಗಿ ಅಹಲ್ಯೆಯ ತಪ್ಪು ಏನೂ ಇಲ್ಲ, ಅವಳು ಪರಿಶುದ್ಧಳೇ ಅಂತ. ಹಾಗಾಗಿ ಅಹಲ್ಯೆ ಅವಳಿಗೆ ಶಾಪ ಕೊಟ್ಟು, ಹಾಗಾದರೆ ಶಾಪ ಬಂತು, ಶಾಪ ಯಾಕೆ ಕೊಟ್ಟರು ಅಂತ. ತಪ್ಪು ಮಾಡಿದರೆ ಶಾಪ ಕೊಡಬೇಕು. ಯಾವುದೋ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯ ಮೇಲೆ ಒಂದು ಬಲಾತ್ಕಾರ ಮಾಡಿದರೆ ಶಾಪ ಕೊಡಬೇಕಾದದ್ದು ಯಾರಿಗೆ, ಬಲಾತ್ಕಾರ ಮಾಡಿದವನಿಗೆ. ಅವನಿಗೆ ಶಾಪ ಕೊಟ್ಟರು ಅದು ಬೇರೆ ವಿಷಯ, ಹೆಂಡತಿಗೆ ಯಾಕೆ ಶಾಪ ಕೊಡಬೇಕು ಅಂತ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಗೌತಮ ಋಷಿಗಳು ತಮ್ಮ ಯೋಗ್ಯತೆಗಿಂತ ಜಾಸ್ತಿ ಪುಣ್ಯವನ್ನು ಸಂಪಾದನೆ ಮಾಡಿದ್ದರು. ಹಾಗಾಗಿ ಅವರ ಪುಣ್ಯ ನಾಶ ಆಗಬೇಕು ಎನ್ನುವಂತಹ ದೇವ ಕಾರ್ಯದ ಉದ್ದೇಶದಿಂದಾಗಿ ದೇವರಾಜ ಬಂದು ಆ ರೀತಿಯಾದಂತಹ ಕಾರ್ಯವನ್ನು ಮಾಡಿದ. ಅದರಿಂದಾಗಿ ಮೇಲ್ನೋಟಕ್ಕೆ ಮಾತ್ರ ಅದು ಪ್ರದರ್ಶನ, ಬಲಾತ್ಕಾರ. ಆದರೆ ಅದರಿಂದಾಗಿ ಹೇಳುವಂತೆ ತಸ್ಯ ಲೋಮಚ ನಕ್ಷೀಯತೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಇಂದ್ರದೇವರ ಒಂದು ಕೂದಲು ಕೂಡ ಸೊಟ್ಟಾಗಲಿಲ್ಲ, ರೋಮಾಂಚನ ಕೂಡ ಆಗಲಿಲ್ಲ ಎಂಬುದಾಗಿ ಹೇಳ್ತಾರೆ. ಅದರಿಂದಾಗಿ ಅದು ಮೇಲ್ನೋಟಕ್ಕೆ
ಗೌತಮ ಋಷಿಗಳಿಗೆ ಕಾಣಿಸುವಂತೆ ಆಗಿದ್ದು ಅಷ್ಟೇ. ಅದರಿಂದಾಗಿ ಇಂದ್ರನಿಗೂ ಮತ್ತು ಯಾವ ಅಹಲ್ಯಾದೇವಿ ಕೂಡ ಸ್ವಲ್ಪವೂ ಕೂಡ ಸಂಪರ್ಕ ಆಗಲೇ ಇಲ್ಲ. ತಸ್ಯ ಲೋಮಚ ಲಕ್ಷೀಯತೆ, ಅವರಿಗೆ ಸಣ್ಣ ರೋಮಾಂಚನ ಕೂಡ ಆಗಲಿಲ್ಲ, ಯಾರಿಗೆ? ಇಂದ್ರದೇವರಿಗೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವು ಮೂಲ ರಾಮಾಯಣವನ್ನು ನೋಡಿದಾಗ ಅನೇಕ ರೀತಿಯಾದ ಸಂದೇಹಗಳು ನಮಗೆ ಕಾಣಿಸ್ಲಿಕ್ಕೆ ಶುರುವಾಗ್ತವೆ. ಆದರೆ ಅದು ಎಲ್ಲದಕ್ಕೂ ಕುಡ್ಕೊಳ್ಳೋ ಉತ್ತರ ಅಂತ ಹೇಳಿದರೆ ಅದು ಮಧ್ವಾಚಾರ್ಯರು ನಿರ್ಮಾಣ ಮಾಡಿದಂತಹ ತಾತ್ಪರ್ಯ ನಿರ್ಣಯ. ಅವರು ಹೇಳ್ತಾರೆ ಪ್ರದರ್ಶನಾತ್ ಇಂದ್ರಕೃತ ಛಿಲೀಕೃತಂ ಅಂತ ಅವಳ ಮೇಲೆ ಆಗಿದ್ದು ಬಲಾತ್ಕಾರ ಮಾತ್ರ, ಅದರಿಂದಾಗಿ ಅವಳಿಗೆ ಯಾವುದೇ ರೀತಿಯಂಥ ದೋಷವೂ ಕೂಡ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅಂತಹ ಅಹಲ್ಯೆ ಶಾಪ ಕೊಟ್ಟಿರ್ತಾರೆ, ಕಲ್ಲಾಗಿ ಬೀಳುವಂಥ ಅಂತಹ ಅಹಲ್ಯೆಯ ಉದ್ಧಾರವನ್ನು ಕೂಡ ರಾಮಚಂದ್ರ ದೇವರು ತಮ್ಮ ಪಾದಸ್ಪರ್ಶದಿಂದಾಗಿ ಮಾಡ್ತಾರೆ. ಹೀಗೆ ಪಾದಸ್ಪರ್ಶ ಆಯಿತು. ಮುಂದೆ ಕೊನೆಗೆ ಶತಾನಂದ ಎಂಬಂತಹ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಅವರು ಮಾಡಿದಂತಹ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಮುಂದೆ ಅವರು ಇಲ್ಲಿಗೆ ಬರ್ತಾರೆ. ರಾಮದೇವರನ್ನು ಕರೆದುಕೊಂಡು ವಿಶ್ವಾಮಿತ್ರ ಋಷಿಗಳು ಜನಕ ಮಹಾರಾಜನ ಆಶ್ರಮಕ್ಕೆ, ಆಸ್ಥಾನಕ್ಕೆ ಬರ್ತಾರೆ, ಮಿಥಿಲಾಪಟ್ಟಣ. ಸರಿ, ಮಿಥಿಲಾಪಟ್ಟಣಕ್ಕೆ ಬಂದರು. ಅವರು ಹೇಳ್ತಾರೆ ಹೀಗೆ ನಮ್ಮ ರಾಮ ಶಿಷ್ಯ ಧನಸ್ಸನ್ನು ಎತ್ತುತ್ತಾನೆ ಅಂತ. ಆ ಧನಸ್ಸು ಹೇಗಿತ್ತು ಅಂತ ಹೇಳಿದರೆ ಅದನ್ನು ತರಲಿಕ್ಕೆ ಒಂದು ದೊಡ್ಡ ರಥ ಇತ್ತು ಅಂತೆ. ರಥ ಅಂದರೆ ಮಂಚದ ರೀತಿಯಲ್ಲಿರುವಂತಹ ಒಂದು ದೊಡ್ಡ ರಥ. ಅದಕ್ಕೆ 6 ಗಾಲಿಗಳು ಇತ್ತು ಎಂಬುದಾಗಿ ಹೇಳ್ತಾರೆ. 6 ಗಾಲಿಗಳಿದ್ದಂತಹ ರಥವನ್ನು ತಳ್ಳಲಿಕ್ಕೆ, ದೂಕಲಿಕ್ಕೆ ಎಷ್ಟು ಮಂದಿ ಅಂತ ಹೇಳಿದ್ರೆ 5,000 ಸೇವಕರು ಅಂತೆ. 5,000 ಜನ ಆ ಸೇವಕರು ಅದನ್ನು ತಳ್ಳುತ್ತಾ ಇದ್ರು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಇನ್ನೂ ಸಂದೇಹ ಬರುತ್ತೆ, ಅದನ್ನು ಹಿಂದೆ ರಾವಣ ಬಂದಿದ್ದ, ರಾವಣನಿಗೆ ಕೂಡ ಎತ್ತಲಿಕ್ಕಾಗಲಿಲ್ಲ ಅಂತ. ರಾವಣ ಆಗಿನ ಕಾಲದ ಮಹಾಪರಾಕ್ರಮಶಾಲಿ, ಅವನಿಗೆ ಎತ್ತಲಿಕ್ಕಾಗಲಿಲ್ಲ. ಈ 5,000 ಜನ ಸೇರಿ ಹೇಗೆ ನೂಕಿದ್ರು, ಅವರಿಗೆ ಹೇಗೆ ಸಾಮರ್ಥ್ಯ ಬಂತು ಅಂತ. ಅದಕ್ಕೆ ಹೇಳ್ತಾರೆ ಈ 5,000 ಜನರಿಗೆ ವಿಶೇಷವಾಗಿ ರುದ್ರದೇವರು ವರವನ್ನು ಕೊಟ್ಟಿದ್ರು ಅಂತೆ, ನಿಮಗೆ ಈ ರಥವನ್ನು ದೂಕಲಿಕ್ಕೆ ಮಾತ್ರ ಶಕ್ತಿ ಇರಲಿ, ತಳ್ಳಲಿಕ್ಕೆ ಮಾತ್ರ ಶಕ್ತಿ ಇರಲಿ ಅಂತ. ಹಾಗಾಗಿ ರುದ್ರದೇವರ ಒಂದು ವರದಿಂದಾಗಿ ಅವರೇನು ಮಾಡ್ತಾಯಿದ್ರು, ಅದನ್ನು ತಳ್ಳಲಿಕ್ಕೆ ಮಾತ್ರ ಸಾಮರ್ಥ್ಯ. ಅದು ಕೂಡ ಹೇಗೆ, 5,000 ಜನ ಇದ್ದರೆ ಮಾತ್ರ, ಒಬ್ಬ ಕಡಿಮೆ ಆದರೂ ಕೂಡ ಅದು ರಥ ಮುಂದೆ ಹೋಗ್ತಾ ಇರಲಿಲ್ಲ ಅಂತೆ. ಹಾಗಾಗಿ ವಿಶಿಷ್ಟವಾದಂತಹ ವರದ ಪ್ರಭಾವದಿಂದಾಗಿ ಅವರು ರಥವನ್ನು ಮುಂದೆ ತಳ್ತಾ ಬರ್ತಾ ಇದ್ದರು. ಹೀಗೆ ಅಂತಹ ಒಂದು ದಿವ್ಯವಾದಂತಹ ಒಂದು ಶಿವಧನುಸ್ಸನ್ನು, ಶಿವ ಕೊಟ್ಟಂತಹ ಧನುಸ್ಸು, ಅಂತಹ ಧನುಸ್ಸನ್ನು ರಾಮದೇವರು ಹೆದೆ ಏರಿಸಬೇಕು ಅಂತ ಎತ್ತುತ್ತಾರೆ. ಎತ್ತಿ ಕಟ್ಟಬೇಕು ಇನ್ನೇನು ಹಗ್ಗವನ್ನು, ತಕ್ಷಣದಲ್ಲಿ ಆ ಶಿವಧನಸ್ಸು ಜೋರಾಗಿ ಶಬ್ದ ಮಾಡ್ತಾ ಮುರಿದು ಹೋಗಿಬಿಡುತ್ತೆ. ಯಾವ ರಾವಣ ಮುಂತಾದಂತಹ ಮಹಾಪರಾಕ್ರಮಶಾಲಿಗಳು ಆ ಒಂದು ಧನುಸ್ಸನ್ನು ಎತ್ತಲಿಕ್ಕಲ್ಲ, ಅಲಗಾಡಿಸಲಿಕ್ಕೆ ಕೂಡ ಸಾಧ್ಯ ಆಗಿರಲಿಲ್ಲ. ಅಂತಹ ದಿವ್ಯವಾದಂತಹ ಧನಸ್ಸನ್ನು ರಾಮದೇವರು ಹೆದೆಯೇರಿಸದನ್ನು ಮುರಿದು ತಾವು ಇವರೆಲ್ಲರಿಗೂ ಕೂಡ ಉತ್ತಮನಾದಂತಹ ಸರ್ವೋತ್ತಮ ಎಂಬುದಾಗಿ ತೋರಿಸಿಕೊಡ್ತಾರೆ. ಸರಿ ಆಯಿತು, ಸೀತೆ ವಿವಾಹ ಆಗುವಂಥ ನಿಶ್ಚಯ ಆಯಿತು. ಸಾಮಾನ್ಯವಾಗಿ ಕೆಲವರಲ್ಲಿ ಏನೋ ಒಂದು ಅಭಿಪ್ರಾಯ ಇದೆ ಅಂತ ಹೇಳಿದರೆ, ಸೀತೆ ಅದೊಂದು ಏನು ಧನುಸ್ಸನ್ನು ಮುರಿದ ಮುಂದಿನ ಕ್ಷಣವೇ ಮದುವೆ ಆಗಿಬಿಡ್ತು ಅಂತ. ಆದರೆ ಆಗಿದ್ದು ಆ ರೀತಿ ಅಲ್ಲ, ನಿಶ್ಚಯ ಆಗುತ್ತೆ. ವಿಶ್ವಾಮಿತ್ರರು ಹೇಳ್ತಾರೆ, ನಿನಗೆ ಇನ್ನೂ 3 ಜನ ಮಕ್ಕಳಿದ್ದಾರೆ, ಅಂದರೆ ತಮ್ಮನ ಮಕ್ಕಳು, ಅವರನ್ನು ಕೂಡ ಇವನ ಸಹೋದರರಂತ 3 ಜನರಿಗೆ ಕೊಡು ಅಂತ ಹೇಳ್ತಾರೆ. ಸರಿ ಅಂತ ಒಪ್ಕೊಳ್ತಾನೆ. ಇಲ್ಲಿ ಇದ್ದದ್ದು ಯಾರು? ರಾಮ ಮತ್ತು ಲಕ್ಷ್ಮಣ ಇಬ್ಬರೇನೆ. ಭರತ ಶತ್ರುಘ್ನರು ಅಲ್ಲಿ ಇದ್ದಾರೆ. ಹಾಗಾಗಿ ಇಲ್ಲಿ ತನ್ನ ಸೇವಕರನ್ನು ಕಳಿಸಿಕೊಡ್ತಾನೆ ದಶರಥ ಮಹಾರಾಜನ ಹತ್ತಿರ. ಅದಕ್ಕೆ ಅವರಿಗೆ ಹೋಗಲಿಕ್ಕೆ ಬೇಕಾದದ್ದು 3 ದಿನ ಅಂತೆ. 3 ದಿನಗಳ ಕಾಲ ಮಿಥಿಲೆಯಿಂದ ಯಾವ ದಶರಥ ಮಹಾರಾಜನ ಅಯೋಧ್ಯೆಗೆ ಪ್ರಯಾಣವನ್ನು ಮಾಡಿ ಅಲ್ಲಿ ಹೋಗಿ ತಿಳಿಸ್ತಾರೆ, ಈ ರೀತಿಯಾಗಿ ನಿಮ್ಮ ಮಗನ ವಿವಾಹ ನಿಶ್ಚಯ ಆಗಿದೆ, ನಿಮ್ಮ 2 ಮಕ್ಕಳನ್ನು ಕೂಡ ಕರೆದುಕೊಂಡು ಬರಬೇಕು ಅಂತ. ಅಲ್ಲಿಂದ ಬರಲಿಕ್ಕೆ ಮತ್ತೆ 3 ದಿನ. ಹೀಗೆ ಸೀತಾ ಸ್ವಯಂವರ ಆಗಿ 1 ವಾರ ಆದ ನಂತರ ಸೀತಾರಾಮರ ವಿವಾಹ ಆಯಿತು ಎಂಬುದಾಗಿ ಹೇಳ್ತಾರೆ. ಹೀಗೆ ವೈಭವದಿಂದಾಗಿ ಆ ದಶರಥ ಮಹಾರಾಜನ 4 ಜನ ಮಕ್ಕಳ ವಿಶೇಷವಾದಂತಹ ವಿವಾಹ ಎಂಬುದಾಗುತ್ತೆ. ಹೀಗೆ ಸೀತಾ ಸ್ವಯಂವರ ಎಂಬುದು ಮುಂದುವರಿಯುತ್ತೆ. ಲಕ್ಷ್ಮಣ, ಸೀತೆ ಮತ್ತು ರಾಮ, ಲಕ್ಷ್ಮಣ ಮತ್ತು ಊರ್ಮಿಳೆ, ಭರತ ಮತ್ತು ಮಾಂಡವಿ, ಶತ್ರುಘ್ನ ಮತ್ತು ಶ್ರುತಕೀರ್ತಿ, ಹೀಗೆ 4 ಜನ ಅವರ ವಿವಾಹ ಎಂಬುದು ವೈಭವದಿಂದಾಗಿ ಒಂದೇ ಮಂಟಪದಲ್ಲಿ ವಿಶೇಷವಾಗಿ ನಡೆಯುತ್ತೆ. ಹೀಗೆ ಸೀತಾ ಕಲ್ಯಾಣ ಆಯಿತು. ಸರಿ, ಇನ್ನೇನು ತಮ್ಮ ಮನೆಗೆ ಹೋಗಬೇಕು. ದಶರಥ ಮಹಾರಾಜ ಅಯೋಧ್ಯ ನಗರಕ್ಕೆ ಹೊರಟ. 4 ವಿಶಿಷ್ಟವಾದಂತಹ ರಥಗಳು. ಪ್ರಾರಂಭದಲ್ಲಿ ಯಾವ ರಾಮದೇವರ ರಥ,
ರಾಮದೇವರ ರಥ ಹೋಗಬೇಕಾದ್ರೆ ಸ್ವಲ್ಪ ಮುಂದೆ ಹೋಗ್ತಾರೆ. ಸ್ವಲ್ಪ ಮುಂದೆ ಹೋದ ತಕ್ಷಣ ಜೋರಾಗಿ ಧೂಳು ಎದ್ದೇಳುತ್ತೆ. ಭಯಂಕರವಾದಂತಹ ಧೂಳು ಪ್ರಾರಂಭ ಆಗುತ್ತೆ. ಎಲ್ಲರಿಗೂ ತುಂಬ ಹೆದರಿಕೆ ಆಗುತ್ತೆ. ಏನೋ ಅಪಶಕುನ ಇದು, ಈಗ ತಾನೇ ಮದುವೆಯಾಗಿ ಮನೆಗೆ ಹೋಗೇ ಇಲ್ಲ, ಹಾಗೆ ಇದೇನು ಅಪಶಕುನ ಅಂತ ನೋಡ್ತಾರೆ. ಎದುರುಗಡೆ ಮಹಾಪರಾಕ್ರಮಶಾಲಿಯಾದಂತಹ ಪರಶುರಾಮ ದೇವರು ನಿಂತಿರ್ತಾರೆ. ಪರಶುರಾಮ ದೇವರನ್ನು ಕಂಡು ಎಲ್ಲರಿಗೂ ಕೂಡ ತುಂಬ ಹೆದರಿಕೆ ಅಂತೆ. ಯಾಕೆಂದರೆ 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟರನ್ನು ಸಂಹಾರ ಮಾಡಿದ್ದಾರೆ. ಹಾಗಾಗಿ ದಶರಥ ಮಹಾರಾಜನ ಹೆದರಿಕೆ ಆಯಿತು, ಏನು ಮಾಡ್ತಾನೋ ಏನೋ ಅಂತ. ಬಂದು ಹೇಳ್ತಾರೆ ಪರಶುರಾಮ ದೇವರು, ಅಂದರೆ ಪರಮಾತ್ಮ ಇನ್ನೊಂದು ರೂಪಕ್ಕೆ ಹೇಳ್ತಾ ಇದೆ, ರಾಮ ನೀನೇನೋ ಕೇಳಿದೆ, ನಾನು ಶಿವಧನಸ್ಸನ್ನು ಭಂಗ ಮಾಡಿದೆ ಮುರುದಿ ಅಂತ. ಆದರೆ ಆ ಶಿವಧನಸ್ಸಿಗಿಂತಲೂ ಕೂಡ ಉತ್ತಮವಾದದ್ದು ಯಾವುದು? ನನ್ನ ಬಳಿ ಇರುವಂತಹ ವೈಷ್ಣವ ಧನಸ್ಸು. ಅದನ್ನು ನೀನು ಮುರಿದೆ ಅಂತ ಆದರೆ ನೀನು ಶ್ರೇಷ್ಠ ಅಂತ ನಾನು ಒಪ್ಕೊಳ್ತೇನೆ ಅಂತ. ಆವಾಗ ದಶರಥ ಮಹಾರಾಜ ನೇರವಾಗಿ ಬಂದು ಪರಶುರಾಮದೇವರ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತಾನೆ. ಪರಶುರಾಮದೇವ ದಯವಿಟ್ಟು ಬಿಟ್ಟುಬಿಡಿ, ಇನ್ನೂ 14 ವರ್ಷದ ಬಾಲಕ, ಈಗ ತಾನೇ ಮದುವೆಯಾಗಿದೆ, ಇನ್ನೂ ಕೂಡ ಮದುವೆ ದಿಬ್ಬಣ ಕೂಡ ಮುಗಿದಿಲ್ಲ. ಹಾಗಾಗಿ ದಯವಿಟ್ಟು ಅದನ್ನೆಲ್ಲವನ್ನು ಕೂಡ ಮಾಡಬೇಡಿ, ದಯವಿಟ್ಟು ಕ್ಷಮಿಸಿಬಿಡಿ, ನನ್ನ ಮಗ ಅಷ್ಟೇನೋ ಭಾರಿ ಪರಾಕ್ರಮಶಾಲಿ ಅಲ್ಲ ಅಂತ ನಾನು ಒಪ್ಕೊಳ್ತಿದ್ದೇನೆ, ಕ್ಷಮಿಸಿಬಿಡಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಆದರೆ ಪರಶುರಾಮ ದೇವರು ಯಾವುದಕ್ಕೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ರಾಮದೇವರು ಒಬ್ಬ ಶ್ರೇಷ್ಠ ಪರಾಕ್ರಮಿ ಅಂತ ಒಪ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾಗಬೇಕು? ನನ್ನ ಹತ್ತಿರ ಇರುವಂತಹ ವಿಷ್ಣು ಧನುಸ್ಸನ್ನು ಅವರು ಧಾರಣೆ ಮಾಡಲೇಬೇಕು ಎಂಬುದಾಗಿ ಹೇಳ್ತಾರೆ. ಸರಿ ಅಂತ ರಾಮದೇವರಿಗೆ ಇದೆಲ್ಲ ಗೊತ್ತೇ ಇರುತ್ತೆ. ಪರಮಾತ್ಮ ಸರಿ ಅಂತ ಒಪ್ಕೊಳ್ತಾರೆ. ಒಪ್ಪಿಕೊಂಡು ಬಿಲ್ಲನ್ನು ಹೂಡ್ತಾರೆ. ಬಿಲ್ಲು ಎಳೆದ್ರು ಯಾರ ಮೇಲೆ ಪ್ರಯೋಗ ಮಾಡಬೇಕು? ಯಾಕೆಂದರೆ ರಾಮದೇವರನ್ನು ಪ್ರತಿಜ್ಞೆ ಮಾಡಿದ್ರು ಅಂತೆ, ಒಮ್ಮೆ ಹೂಡಿದ ಬಿಲ್ಲನ್ನು ಬಾಣವನ್ನು ಹಿಂದೆ ತೆಗೆದುಕೊಳ್ಳೋದಿಲ್ಲ ಅಂತ. ಬಾಣ ಹೂಡಿ ಆಗಿಬಿಟ್ಟಿದೆ, ಯಾರ ಮೇಲೆ ಪ್ರಯೋಗ ಮಾಡಬೇಕು? ಸುತ್ತಮುತ್ತ ಇರೋರೆಲ್ಲ ತನ್ನ ಬಂಧು ಬಾಂಧವರು, ಹೆಂಡತಿ, ತಮ್ಮಂದಿರ ಹೆಂಡತಿ, ತಂದೆ ತಾಯಿ ಎಂದಿರು ಋಷಿಗಳಿದ್ದಾರೆ. ಇನ್ನು ಎದುರುಗಡೆ ಇರುವಂಥ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಬೇಕು. ಎದುರುಗಡೆ ಇರೋದು ಯಾರು? ಸಾಕ್ಷಾತ್ ಪರಶುರಾಮದೇವರು, ತನ್ನದೇ ಇನ್ನೊಂದು ರೂಪ. ಪ್ರಯೋಗ ಮಾಡಿದರೂ ಬಾಣ ಏನಾಗುತ್ತೆ? ವ್ಯರ್ಥವೇ ಆಗುತ್ತೆ, ಅದರಿಂದ ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಕೊನೆಗೆ ಪರಶುರಾಮದೇವರು ಹೇಳ್ತಾರೆ, ಆ ಬಾಣವನ್ನು ನನ್ನ ಮೇಲೆಯೇ ಪ್ರಯೋಗ ಮಾಡು ಅಂತ. ಸರಿ, ಪ್ರಯೋಗ ಮಾಡ್ತೀನಿ, ಮುಂದೆ ಏನಾಗುತ್ತೆ ಅಂತ. ಅದಕ್ಕೆ ಹೇಳ್ತಾರೆ, ನನ್ನ ಒಳಗಡೆ ಒಬ್ಬ ದೈತ್ಯ ಇದ್ದಾನೆ, ಅತುಲ ಎಂಬಂತಹ ದೈತ್ಯ ಅಂತ. ಆ ದೈತ್ಯ ಎಷ್ಟು ಬುದ್ಧಿವಂತ ಅಂತ ಹೇಳಿದರೆ, ಸಾಮಾನ್ಯವಾಗಿ ರಾಕ್ಷಸರೆಲ್ಲ ತಪಸ್ ಮಾಡಿ ವರ ಪಡಿತಾರೆ, ಅದರಿಂದ ಸಾಯಬಾರ್ದು ಇದರಿಂದ ಸಾಯಬಾರ್ದು ಅಂತ. ಆದರೆ ಅತುಲ ತುಂಬ ಬ್ರಿಲಿಯಂಟ್, ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಏನೋ ವರ ಕೇಳಿದರೂ ಕೂಡ ಏನಾಗುತ್ತೆ, ಯಾವುದೋ ಒಂದು ರೂಪದಿಂದ ಬಂದು ಪರಮಾತ್ಮ ಸಾಯಿಸ್ತಾನೆ. ಈಗ ಹಿರಣ್ಯಕಶಿಪು ಏನೇನೋ ವರ ಪಡ್ಕೊಂಡು ಹಾಗೆ ಸಾಯಬಾರ್ದು ಹೀಗೆ ಸಾಯಬಾರ್ದು ಎಲ್ಲ ಅಂತ, ಕೊನೆಗೆ ನರಸಿಂಹನಾಗಿ ಒಂದು ಸಂಹಾರ ಮಾಡಿದ. ಹಾಗಾಗಿ ನಾನು ಏನು ಕೇಳಿದ್ರು ಕೂಡ ಅದಕ್ಕೆ ಒಂದು ಐಡಿಯಾವನ್ನು ಮಾಡ್ತಾನೆ ಪರಮಾತ್ಮ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ವರವನ್ನು ಕೇಳ್ತಾನೆ. ಯಾವತ್ತು ಪರಮಾತ್ಮ ಇನ್ನೊಬ್ಬರಿಗೆ ಸೋಲ್ತಾನೋ ಅವತ್ತು ನನ್ನ ಮರಣ ಆಗಬೇಕು ಅಂತ. ಅವನಿಗೆ ಯಾರನ್ನೇ ಪರಮಾತ್ಮ ಸೋಲಿಗೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ಅವನು ನೋಡಿ, ಒಬ್ಬ ದೈತ್ಯ, ಆದರೆ ಪರಮಾತ್ಮ ಸರ್ವೋತ್ತಮ ಅನ್ನೋ ಜ್ಞಾನ ಇದೆ. ಪರಮಾತ್ಮ ಸರ್ವೋತ್ತಮ ಅನ್ನೋ ಜ್ಞಾನ ಇದೆ, ಆದರೆ ಸ್ವಭಾವ ಮಾತ್ರ ಕೆಟ್ಟ ಸ್ವಭಾವ. ಹಾಗಾಗಿ ಅವನು ಬ್ರಹ್ಮದೇವರ ಹತ್ರ ವರವನ್ನು ಕೇಳ್ತಾನೆ, ಯಾವತ್ತು ಪರಮಾತ್ಮ ಸೋಲ್ತಾನೋ ಅವತ್ತು ನಾ ಸಾಯಬೇಕು ಅಂತ. ಅಂದರೆ ಅವನ ಗ್ಯಾರಂಟಿಯನ್ನು ಪರಮಾತ್ಮ ಸೋಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕೋಸ್ಕರ ಅವನೇನು ಮಾಡಿದ, ಪರಮಾತ್ಮನ ಒಳಗಡೆ ಬಂದು ಸೇರ್ಕೊಂಡ್ಬಿಟ್ಟ, ಪರಶುರಾಮ ದೇವರ ಒಳಗಡೆನೆ. ಯಾಕೆ? ಪರಶುರಾಮ ದೇವರು ಇಡೀ ಜಗತ್ತನ್ನು 21 ಬಾರಿ ಸಂಹಾರ ಮಾಡಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದ್ದಾರೆ. ಅಂತಹ ಪರಾಕ್ರಮಶಾಲಿಯಾದಂತಹ ಪರಮಾತ್ಮನ ರೂಪದ ಒಳಗಡೆ ಇದ್ದರೆ ಅವರನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ರಾಮದೇವರಿಗೆ ಪರಶುರಾಮ ದೇವರು ಹೇಳ್ತಾರೆ, ನೀನು ನನ್ನ ಮೇಲೆ ಬಣಪ್ರಯೋಗವನ್ನು ಮಾಡುವಂತ. ಆಗ ಬಣಪ್ರಯೋಗವನ್ನು ಮಾಡ್ತಾರೆ. ಆವಾಗ ಪರಶುರಾಮ ದೇವರು ಸೋತಂತೆ ನಟನೆಯನ್ನು ಮಾಡ್ತಾರೆ. ಆವಾಗ ಆ ಬಾಣ ಅವರ ಒಳಗಡೆ ಇದ್ದಂತಹ ಯಾವ ಅತುಲನಾಮಕನಾದಂತಹ ರಾಕ್ಷಸನನ್ನು ಸಂಹಾರ ಮಾಡುತ್ತೆ. ಹೀಗೆ ಸಂಹಾರ ಮಾಡಿದಾಗ ಪರಶುರಾಮ ದೇವರು ಅಂತ ಗೊತ್ತಿರೋದು ಯಾರಿಗೆ? ರಾಮದೇವರಿಗೆ, ಸೀತಾದೇವಿಗೆ. ದಶರಥ ಮಹಾರಾಜನಿಗೆ ಏನೂ ಗೊತ್ತಿಲ್ಲ. ಅವರೊಬ್ಬ ಋಷಿ, ಮಹಾಪರಾಕ್ರಮಶಾಲಿ, ತುಂಬ ಕೋಪಿಷ್ಟ ಅಂತ ಗೊತ್ತಷ್ಟೇ, ಜಾಸ್ತಿ ಅಂದರೆ. ಹಾಗಾಗಿ ಸೋತಂತೆ ನಟನೆ ಮಾಡ್ತಾರೆ. ಆವಾಗ ದಶರಥ ಮಹಾರಾಜ ತುಂಬ ನೆಮ್ಮದಿಯಾಗುತ್ತೆ. 60,000 ವರ್ಷ ಆದ ಮೇಲೆ ಹುಟ್ಟಿದಂತಹ ಮಗ ಎಲ್ಲಿ ಈ ಒಂದು ಪರಶುರಾಮ ದೇವರ ಬಾಣಕ್ಕೆ ಸಿಕ್ಕು ಸತ್ತು ಹೋಗ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಇವರೇ ಸೋತ್ಬಿಟ್ರು, ಏನು ಆಶ್ಚರ್ಯ ಅಂತ ತುಂಬ ಸಂತೋಷ ಆಗುತ್ತೆ, ನೆಮ್ಮದಿಯಾಗುತ್ತೆ. ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಪರಶುರಾಮ ದೇವರಿಗೆ.
ಈಗ ತಾನೇ ಮದುವೆ ಆಗಿದೆ, ವಿಶೇಷ ಅನುಗ್ರಹ ಮಾಡಿ ಚೆನ್ನಾಗಿರಲಿ ಅಂತ. ಸರಿ ಅಂತ ಅನುಗ್ರಹ ಮಾಡ್ತಾರೆ. ಅಂದರೆ ಪರಮಾತ್ಮನ ಒಂದು ರೂಪ ತನ್ನ ಇನ್ನೊಂದು ರೂಪಕ್ಕೇ ಅನುಗ್ರಹ ಮಾಡುವಂತಹ ದಿವ್ಯ ಒಂದು ಸಂದರ್ಭ. ಈ ರೀತಿಯಾಗಿ ಯಾವ ಅತುಲ ಎಂಬಂತಹ ರಾಕ್ಷಸನನ್ನು ಸಂಹಾರ ಮಾಡಿದ, ಬ್ರಹ್ಮದೇವರ ವರವನ್ನು ಉಳಿಸಿದ. ಯಾವತ್ತು ಪರಮಾತ್ಮ ರುದ್ರದೇವರ ವರ ಕೊಟ್ಟರೆ, ಬ್ರಹ್ಮದೇವರ ವರವನ್ನು ಕೊಟ್ಟರೆ ಅದನ್ನು ಮೀರುವಂಥ ಸಾಮರ್ಥ್ಯ ಯಾರಿಗಿರುತ್ತೆ? ಪರಮಾತ್ಮನಿಗೆ ಇದ್ದೇ ಇರುತ್ತೆ. ಆದರೆ ಮೀರೋದಿಲ್ಲ. ಅವರು ಕೊಟ್ಟ ಒಂದು ವರದಿಂದಲೇ ಅವನು ಸಂಹಾರ ಮಾಡ್ತಾನೆ. ಬ್ರಹ್ಮದೇವರು ಏನು ವರ ಕೊಟ್ಟಿದ್ರು? ಪರಮಾತ್ಮ ಯಾವತ್ತು ಸೋಲ್ತಾನೋ ಅವತ್ತು ನಿನ್ನ ಸಂಹಾರ ಅಂತ. ಇವತ್ತು ಪರಮಾತ್ಮ ಪರಶುರಾಮ ರೂಪದಿಂದಾಗಿ ತನ್ನದೇ ಇನ್ನೊಂದು ರೂಪಕ್ಕೆ ಸೋತದ್ದು ಯಾರೋ ಬೇರೆ ವ್ಯಕ್ತಿಗಳ ಕಡೆಯಾಗಿದ್ದರೆ ಪರಮಾತ್ಮನ ಯೋಗ್ಯತೆ ಕಡಿಮೆ ಆಗ್ತಾ ಇತ್ತು. ಅವಾಗ ಸೋತದ್ದು ಯಾರ ಹತ್ತಿರ? ತನ್ನ ಹತ್ತಿರ ಏನೇ. ಹಾಗಾಗಿ ಅದು ಯಾವುದೂ ಕೂಡ ಲೆಕ್ಕಕ್ಕೆ ಇಲ್ಲ. ಪರಮಾತ್ಮ ಸೋತಂತಹ ಪರಮಾತ್ಮನೊಳಗಡೆ ಇದ್ದಂತಹ ಅತುಲ ಎಂಬಂಥ ದೈತ್ಯ ಸತ್ತು ಹೋದ. ಈ ಕಡೆ ಬ್ರಹ್ಮದೇವರ ವರವೂ ಕೂಡ ಸತ್ಯ ಆಯಿತು. ದಶರಥನಿಗೆ ಇದ್ದಂಥ ಹೆದರಿಕೆಯೂ ಕೂಡ ಕಡಿಮೆ ಆಯಿತು. ಹೀಗೆ ವೈಭವದಿಂದಾಗಿ ಆ ಯಾವ ಮದುವೆ ದಿಬ್ಬಣ ಅಯೋಧ್ಯೆಯ ನಗರವನ್ನು ಪ್ರವೇಶ ಮಾಡುತ್ತೆ. ಇಲ್ಲಿಗೆ ಬಾಲಕಾಂಡ, ಒಟ್ಟು 7 ಕಾಂಡಗಳು. ಅದರಲ್ಲಿ ಬಾಲಕಾಂಡ ಎಂಬುದು ರಾಮದೇವರು ತಮ್ಮ ಅರಮನೆಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಮುಗಿಯುತ್ತೆ. ಇಂತಹ ರಾಮನವಮಿ ಸಂದರ್ಭದಲ್ಲಿ ಈ ಮೊದಲನೇ ದಿವಸದ ಪ್ರವಚನವನ್ನು ರಾಮದೇವರಿಗೆ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.